ನಲ್ಮೆಯ ವಿದ್ಯಾರ್ಥಿಗಳೆಲ್ಲರಿಗೂ 10ನೇ ತರಗತಿ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗದ ಮುಖ್ಯಾಂಶಗಳ ವಿವರಣೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇಂದಿನ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಮಕ್ಕಳೇ, ಈ ವ್ಯಾಘ್ರಗೀತೆ ಎನ್ನುವ ಪಾಠದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ತಿಳ್ಕೊಂಡ್ರೆ ಸಾಕು, ನಮಗೆ ಆ ಪಾಠದಲ್ಲಿ ಏನು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಪ್ರಶ್ನೆಗಳ ಎಲ್ಲ ಉತ್ತರಗಳನ್ನು, ಈ ಪಾಠಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಇರಲಿ ಆ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ಬರೀಬಹುದು. ಸಿಂಹಾವಲೋಕನ ಅಂತ ಕರಿತೀವಲ್ವಾ, ಅಂದರೆ ಆ ಗದ್ಯ ಭಾಗದ ಸಿಂಹಾವಲೋಕನವನ್ನು ನಾವು ಮಾಡೋದಾದರೆ ಮೊದಲಿಗೆ ಲೇಖಕರ ಪರಿಚಯ. ಲೇಖಕರಾದಂಥವರು ಎ.ಎನ್. ಮೂರ್ತಿರಾವ್. ಎ.ಎನ್. ಮೂರ್ತಿರಾವ್ ಗದ್ಯ ಬರಹದಲ್ಲಿ ಕನ್ನಡದಲ್ಲಿ ವಿಶಿಷ್ಟವಾದಂತಹ ಸ್ಥಾನವನ್ನು ಗಳಿಸಿಕೊಂಡಂಥವರು. ಇವರು ಜೂನ್ 16, 1900 ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳ್ನಲ್ಲಿ ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಗಳು ಅಪಾರ. ಅದರಲ್ಲಿ ಮುಖ್ಯವಾದಂಥವು ಯಾವಪ್ಪ ಅಂತಂದರೆ ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕರ ಅಮೇರಿಕಾ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದಂತಹ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರ ಚಿತ್ರಗಳು ಮತ್ತು ಪತ್ರಗಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಶ್ರೀಯುತರು 1984 ಕೈವಾರದಲ್ಲಿ ನಡೆದಂತಹ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಅಂತಹ ಎ.ಎನ್. ಮೂರ್ತಿರಾವ್ ಲಲಿತ ಪ್ರಬಂಧಗಳಿಗೆ ಹೆಚ್ಚು ಜನಪ್ರಿಯರು. ಬಹಳಷ್ಟು ಹಾಸ್ಯ ಪ್ರವೃತ್ತಿಯನ್ನು ಹೊಂದಿದಂಥವರು ನಮ್ಮ ಎ.ಎನ್. ಮೂರ್ತಿರಾವ್ರವರು. ಎ.ಎನ್. ಮೂರ್ತಿರಾವ್ರವರು ಬಹಳಷ್ಟು ಹಾಸ್ಯ ಪ್ರವೃತ್ತಿಯನ್ನು ಹೊಂದಿದ್ದಂಥವ್ರು ಅಂತ ನಾನು ಹೇಳಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಅವರು 98ನೇ ವಯಸ್ಸಿನಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ರಂತೆ. ಪ್ರಭುಶಂಕರ್ ಆಗಮಿಸಿದ್ರು. ಪ್ರಭುಶಂಕರರು ಮಾತನಾಡ್ತಾ ಎ.ಎನ್. ಮೂರ್ತಿರಾವ್ ಅವರ ಬಗ್ಗೆ, ಈ ಮನುಷ್ಯನಿಗೆ ಎಷ್ಟು ಆಸೆನಪ್ಪ, ಎಷ್ಟು ದುರಾಸೆನಪ್ಪ, ತಮ್ಮ ಈ ಇಳಿ ವಯಸ್ಸಿನಲ್ಲೂ ದಿನಕ್ಕೆ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ, 6 ಕಿಲೋಮೀಟರ್ ವಾಯು ವಿಹಾರಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಂತೆ. ತಕ್ಷಣಕ್ಕೆ ಎದ್ದು ನಿಂತಹ ಎ.ಎನ್. ಮೂರ್ತಿರಾವ್ರವರು, ಸ್ವಾಮಿ ಈತ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರಭುಶಂಕರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು 6 ಕಿಲೋಮೀಟರ್ ಹೋಗಲ್ಲ, 3 ಕಿಲೋಮೀಟರ್ ಅಷ್ಟೇ ಹೋಗೋದು, 3 ಕಿಲೋಮೀಟರ್ ಹೋಗ್ತೀನಿ ಮತ್ತು ವಾಪಸ್ಸು ಬರ್ತೀನಿ ಅಷ್ಟೇ ಅಂಥೇಳಿ ಅಲ್ಲೂ ಕೂಡ ಹಾಸ್ಯದ ಚಟಾಕಿಯನ್ನು ಹಾರಿಸಿದ್ರಂತೆ. ಅಂತಹ ಹಾಸ್ಯ ಪ್ರವೃತ್ತಿಯನ್ನು ಹೊಂದಿದಂತಹ ಎ.ಎನ್. ಮೂರ್ತಿರಾವ್ರವರು ತಮ್ಮ ಬರಹಗಳಲ್ಲೂ ಅದನ್ನು ಪ್ರಾತಿನಿಧಿಕವಾಗಿ ಬಳಸಿರ್ತಕ್ಕಂಥದ್ದು ಅವರು ಬರೆದಂತಹ ಬರಹದ ಶೈಲಿಗೆ ಮತ್ತಷ್ಟು ಮೆರುಗನ್ನು ಕೊಟ್ಟಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. 23 ಆಗಸ್ಟ್ 2003 ವಿಧಿವಶರಾದರು. ಇದು ಅವರ ಸೂಕ್ತವಾದಂಥ ಅವರ ಪರಿಚಯ. ಮಕ್ಕಳೇ, ಈ ಪಾಠಕ್ಕೆ ಸಂಬಂಧಿಸಿದಂತೆ ಈ ಪಾಠವನ್ನು ಅವಲೋಕಿಸೋದಾದರೆ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನೋಡೋದಾದರೆ, ಲೇಖಕರ ಪರಿಚಯವನ್ನು ಕೇಳಿದರೆ ಸ್ಥಳ, ಅವರ ಕಾಲ, ಅವರ ಕೃತಿಗಳು, ಅವರ ಪ್ರಶಸ್ತಿಗಳು ಅಥವಾ ಬಿರುದುಗಳು ಮತ್ತು ಅವರ ವಿಶೇಷ ವ್ಯಕ್ತಿತ್ವದ ಬಗ್ಗೆ ವಾಕ್ಯ ರೂಪದಲ್ಲಿ ನೀವು ಪರೀಕ್ಷೆಗೆ ಕವಿ ಪರಿಚಯವನ್ನು ಮಾಡಬೇಕಾಗತ್ತೆ ಮಕ್ಕಳೇ. ಇಷ್ಟನ್ನು ಮಾಡಿದರೆ 3ಕ್ಕೆ 3 ಅಂಕಗಳು ನಿಮಗೆ ಲಭಿಸ್ತವೆ. ಇನ್ನು ಉಳಿದ ಅಂಶಗಳ ಬಗ್ಗೆ, ಪಾಠದ ಅಂಶಗಳ ಬಗ್ಗೆ ನಾವು ಗಮನವನ್ನು ಹರಿಸೋದಾದರೆ, ಮೊದಲಿಗೆ ಆ ಗದ್ಯದ ಆರಂಭದಲ್ಲಿ ಜಯರಾಯಾಚಾರ್ಯರ ಕವನದ ಪ್ರಸ್ತಾಪವನ್ನು ಮಾಡ್ತಾರೆ. ಜಯರಾಯಾಚಾರ್ಯರು ತಮ್ಮ ಗೀತಲಹರಿ ಅನ್ನುವಂತಹ ಕವನ ಸಂಕಲನದಲ್ಲಿ ಹೇಳಿರುವಂತಹ ಸಾಲನ್ನು ಪ್ರಸ್ತಾಪಿಸಿ ತಮ್ಮ ಗದ್ಯ ಭಾಗವನ್ನು ಆರಂಭಿಸ್ತಾರೆ. ಎಲೆಬೆಕ್ಕೆ
ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಅಂತ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾದನ್ನ ಆ ಸಾಲನ್ನು ಯಾರಿಗೆ ಹೇಳಿರೋದು? ಬೆಕ್ಕಿಗೆ ಹೇಳಿರೋದು. ಬೆಕ್ಕು ಕೂಡ ಹುಲಿಯ ಹಾವಭಾವವನ್ನು ತೋರಿಸುತ್ತೆ. ಹುಲಿಯ ಪ್ರಭೇದಕ್ಕೆ ಸೇರಿರ್ತಕ್ಕಂತಹ ಪ್ರಾಣಿ ಬೆಕ್ಕು. ಹಾಗಂತ ಬಿಗುಮಾನವನ್ನು ಅಂದರೆ ಬಿಂಕವನ್ನು ತೋರಿಸ್ಬೇಡ. ನಿನ್ನದೇನಿದ್ರು ನಿನ್ನ ಶೌರ್ಯ ಕೇವಲ ಇಲಿಗಳ ಮೇಲಷ್ಟೇ. ಈ ರೀತಿ ಮಾತುಗಳನ್ನು ಹೇಳಿದ ಜಯರಾಯಾಚಾರ್ಯರ ಸಾಲನ್ನು ತೆಗೆದುಕೊಂಡು ಗದ್ಯವನ್ನು ಆರಂಭ ಮಾಡ್ತಾರೆ. ಗದ್ಯವನ್ನು ಆರಂಭಿಸಿ ಕವಿ ಹೇಳಿರುವಂತಹ ಈ ಸಾಲುಗಳ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ. ಆ ಕವಿ ಅಂದರೆ ಜಯರಾಯಾಚಾರ್ಯರು ಹುಲಿಯನ್ನ ಹಿಂಸ್ರ ಪಶು ಅಂತ ಹೇಳಿಬಿಟ್ಟು ಕಡೆಗಣನೆ ಮಾಡಿಲ್ಲ. ಹಿಂಸ್ರ ಪಶು ಅಂದರೆ ಹಿಂಸೆ ಮಾಡಿ ಭಕ್ಷಣೆ ಮಾಡ್ತಕ್ಕಂಥದ್ದು, ಬೇಟೆಯಾಡಿ ತಿನ್ನೋದು, ಹಿಂಸೆ ಮಾಡಿ ತಿನ್ನೋದು. ಈ ಹಿಂಸ್ರ ಪಶು ಆ ಪ್ರಾಣಿಯನ್ನು ಕಡೆಗಣಿಸಿಲ್ಲ. ನಮ್ಮ ಆಂತರ್ಯದಿಂದ ಅವಲೋಕಿಸಿ ನೋಡಿದಾಗ ಹುಲಿ ಹಿಂಸೆ ಮಾಡಿ ತಿನ್ನುತ್ತಾ? ಅದರ ಆಹಾರ ಅನ್ನೋದು ತಿನ್ನುತ್ತೆ, ಅಂದರೆ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತೆ. ನಾವು ಗಮನ ಹರಿಸಿದಾಗ ನಿಜವಾದ ಹಿಂಸ್ರ ಪಶು ಯಾರು? ಮನುಷ್ಯನಾಗ್ತಾನೆ. ಯಾಕೆ ಮನುಷ್ಯನಾಗ್ತಾನೆ? ಮನುಷ್ಯ ಶಾಕಾಹಾರವನ್ನು ತಿಂದು ಬದುಕಬಹುದು. ಮನುಷ್ಯನಾದಂಥವನು ಸಸ್ಯಾಹಾರವನ್ನು ತಿನ್ನಬಹುದು, ಬದುಕಬಹುದು. ಆದರೆ ಅವನೇ ಮಾಂಸಾಹಾರವನ್ನು ಬಿಟ್ಟಿಲ್ಲ. ಹೀಗಿರಬೇಕಾದ್ರೆ ಹುಲಿಗಳು ಅದಕ್ಕೆ ಸಸ್ಯಾಹಾರ ಅಂದ್ರೇ ಗೊತ್ತಿಲ್ಲ, ಸಸ್ಯಾಹಾರ ತಿನ್ನೋದನ್ನು ಅವು ಕಲ್ತಿಲ್ಲ. ಅಂದರೆ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, ಮಿಶ್ರಾಹಾರಿಗಳು ಅಂಥೇಳಿ 3 ಬಗೆಯ ಪ್ರಾಣಿಗಳು ಮತ್ತು ಪಕ್ಷಿಗಳಿರೋದನ್ನು ನಾವು ಜಗತ್ತಿನಲ್ಲಿ ನೋಡಿದ್ದೀವಿ. ಅದನ್ನು ಪ್ರಸ್ತಾಪ ಮಾಡ್ತಾ ನಿಜವಾದ ಸ್ವಾರ್ಥಿ, ನಿಜವಾದ ಹಿಂಸ್ರ ಪಶು ಮನುಷ್ಯನಾಗ್ತಾನೆ, ಇಲ್ಲಿ ಆ ಹುಲಿ ಆಗಲ್ಲ. ಬೇಟೆ ಆಡೋದೇನೋ ನಿಜ. ಹಾಗಾದರೆ ಬೇಟೆ ಆಡುವಾಗ ಹುಲಿಗಳು ಏನಾದರೂ ಧರ್ಮವನ್ನು ಅವಲಂಬಿಸಿ ಬೇಟೆ ಆಡ್ತವ? ಅಥವಾ ಧರ್ಮಾಧರ್ಮಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಮ್ಮ ಸ್ವಚ್ಛಂದದಿಂದ ಅಂದರೆ ಸ್ವಚ್ಛಂದದಂತೆ, ತಮ್ಮ ಸ್ವ ಆಲೋಚನೆಯಂತೆ ತಮಗಿಚ್ಛೆ ಬಂದ ಹಾಗೆ ವರ್ತಿಸ್ತಾವ ಮನುಷ್ಯನ ಹಾಗೆ ಅಂತ ನೋಡೋದು ಇಲ್ಲಿ ಮುಖ್ಯ ಆಗುತ್ತೆ. ಏನಿದು ಹುಲಿ ಧರ್ಮ ಎಲ್ಲಿಂದ ಬಂತು? ಭರತಖಂಡದ ಹುಲಿಗಳ ವೈಶಿಷ್ಟ್ಯವನ್ನು ಅವರು ಮುಂದಿನ ಸಾಲುಗಳಲ್ಲಿ ತಿಳಿಸಿದ್ದಾರೆ. ಬೇರೆ ಯಾವುದೋ ದೇಶದ ಹುಲಿಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ನಾನು ಈ ಭರತಖಂಡದ ಹುಲಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಭರತಖಂಡ ಅಂತಂದ್ರೇ ಹಲವಾರು ವೈವಿಧ್ಯತೆಗಳಿಗೆ ಹೆಸರಾದಂತಹ ಖಂಡ. ಈ ಭರತ ಭೂಮಿ ವಿಶಿಷ್ಟತೆಯನ್ನು ಹೊಂದಿದಂತಹ ಭೂಮಿ. ಇಲ್ಲಿ ಶ್ರೀರಾಮನಂತಹ ರಾಜರ ಆಳ್ವಿಕೆಯನ್ನು ನಡೆಸಿದ್ದಾರೆ. ಭಗವದ್ಗೀತೆಯಂತಹ ಶ್ರೇಷ್ಠ ಗ್ರಂಥ, ರಾಮಾಯಣ ಮತ್ತು ಮಹಾಭಾರತ ಮುಂತಾದ ಮಹಾಕಾವ್ಯಗಳು ಇವೆಲ್ಲ ಜನಿಸಿರುವಂತಹ ಪುಣ್ಯಭೂಮಿ. ಇಲ್ಲಿ ಹುಟ್ಟಿದಂತಹ ಪ್ರಾಣಿಗಳಾದರೂ, ಹುಲಿ ಆದರೂ ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದುಂಟೆ? ಅದನ್ನು ಇಲ್ಲಿ ಪ್ರಸ್ತಾಪವನ್ನು ಮೊದಲ ಪ್ಯಾರಾದಲ್ಲಿ ಮತ್ತು 2ನೇ ಪ್ಯಾರಾದಲ್ಲಿ ಲೇಖಕರು ಮಾಡ್ತಾ ಹೋಗ್ತಾರೆ. ಹುಲಿಗಳ ಬಗ್ಗೆ ನಿನಗೆ ಈ ರೀತಿ ಅಪಾರವಾದಂತಹ ಗೌರವಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ, ಅದು ಕೃಷ್ಣಮೂರ್ತಿ ಅನ್ನೋ ಒಬ್ಬ ಬಂಧು, ಲೇಖಕರ ಬಂಧು ಆದಂಥ ಕೃಷ್ಣಮೂರ್ತಿ ಹೇಳಿದಂತಹ ವಿಚಾರವನ್ನು ಅವರಿಲ್ಲಿ ಪ್ರಸ್ತಾಪಿಸಿದ್ದಾರೆ. ಕೃಷ್ಣಮೂರ್ತಿಯವರಂಥ ಅವರ ಅಜ್ಜ ಮುತ್ತಜ್ಜಂದಿರು ಅವರು ರಾಜತ್ವ ಇದ್ದಂತಹ ಸಂದರ್ಭದಲ್ಲಿ, ಸಂಸ್ಥಾನಗಳೆಲ್ಲ ಇದ್ವಲ್ವಾ, ಭಾರತದಾದ್ಯಂತ 552 ಸಂಸ್ಥಾನಗಳೆಲ್ಲ ಇದ್ವು. ಆಗ ಯಾವುದೋ ಒಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರಂತೆ. ಯಾರೋ? ಕೃಷ್ಣಮೂರ್ತಿಯವರ ಅಜ್ಜಂದ್ರು.
ಅವ್ರ ಕಥೆ ಹೇಳೋದಕ್ಕೆ ಏನು ಹೊರಟರು, ಆ ಕಥೆಯ ನಾಯಕ ಇಲ್ಲಿ ಶಾನುಭೋಗರು ಕಥೆಯ ನಾಯಕರಾಗ್ತಾರೆ. ಆ ಶಾನುಭೋಗರ ಕಾಲಕ್ಕಾಗಲೇ ಆ ಮಂತ್ರಿತ್ವ ಎಲ್ಲ ಹೋಗಿ ಕೇವಲ ಶಾನುಭೋಗಿಗೆ ಮಾತ್ರ ಉಳಿದಿತ್ತಂತೆ. ಬಹಳ ಹಿಂದಿನ ಕಾಲದಿಂದಲೂ ಅಂದರೆ ಕೃಷ್ಣಮೂರ್ತಿಯವರ ಅಜ್ಜ ಮುತ್ತಜ್ಜಂದಿರ ಕಾಲದಿಂದಲೂ ನಿಷ್ಠೆಗೆ, ರಾಜಭಕ್ತಿಗೆ ಹೆಸರಾದಂತಹ ಮನೆತನ ಆ ಕೃಷ್ಣಮೂರ್ತಿಯವರ ಮನೆತನವಾಗಿತ್ತು ಅಂತ ಅವ್ರು ಹೇಳ್ತಾರೆ. ಶಾನುಭೋಗರ ಕಾಲಕ್ಕೆ ಏನು ಬಂತು, ಆ ಶಾನುಭೋಗರ ಕಾಲಕ್ಕೆ ಬಂದಾಗ ಮಂತ್ರಿತ್ವ ಹೋಗಿತ್ತು, ಅವರಿಗೆ ಶಾನುಭೋಗಿಕೆ ಮಾಡೋದಕ್ಕೆ ಕೊಡಲಾಗಿತ್ತು. ಅವರು ಒಂದು ಕಂದಾಯ ವಸೂಲಿ ಮಾಡಿದಂತಹ ಲೆಕ್ಕ ಪತ್ರಗಳನ್ನು ಬರೆದಿಟ್ಕೊಳ್ಳೋದಕ್ಕೆ ಒಂದು ಪುಸ್ತಕವನ್ನು ಸರ್ಕಾರದ ವತಿಯಿಂದ ಕೊಡಲಾಗಿತ್ತು. ಶಾನುಭೋಗರ ವ್ಯಕ್ತಿತ್ವ ಹೇಗಿತ್ತಪ್ಪ ಅಂತಂದರೆ ಬಹಳ ಪ್ರಾಮಾಣಿಕ ವ್ಯಕ್ತಿಯಾಗಿದ್ರಂಥವ್ರು. ಎಷ್ಟು ಪ್ರಾಮಾಣಿಕರು ಅಂತಂದರೆ ಬೇರೆ ಶಾನುಭೋಗರಂತೆ ಮಸಿಯ ಕಾಣಿಕೆಗೋಸ್ಕರ ಅಂದರೆ ರೈತರ ಕಂದಾಯದ ಲೆಕ್ಕವನ್ನು ಬರೆದಿದ್ದಕ್ಕೆ ಕೆಲವು ಶಾನುಭೋಗರಲ್ಲೇ ಏನು ಮಾಡ್ತಾಯಿದ್ರು, ಹಣವನ್ನು ವಸೂಲಿ ಮಾಡ್ತಾ ಇದ್ರಂತೆ. ರೈತರನ್ನು ಪೀಡಿಸಿ, ರೈತರನ್ನು ಹಿಂಸಿಸಿ ಹಣ ಪಡಿತಾ ಇದ್ರು. ಆದರೆ ಶಾನುಭೋಗರು ಯಾವತ್ತೂ ಆ ರೀತಿ ಮಾಡ್ತಾ ಇರಲಿಲ್ಲ. ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸ್ತಾ ಇರಲಿಲ್ಲ. ಜೊತೆಗೆ ಅವರು ಬರೀತಕ್ಕಂಥ ಲೆಕ್ಕ ಏನಿತ್ತು, ಕಿರ್ದಿ ಪುಸ್ತಕದ ಕಂದಾಯದ ವಿವರಗಳನ್ನೊಳಗೊಂಡಂತಹ ಲೆಕ್ಕ, ಅದನ್ನು ತಮ್ಮ ರಾಜಭಕ್ತಿಯ ಲಾಂಛನ ಈ ಪುಸ್ತಕ ಅಂತ ಭಾವಿಸಿ ತಮ್ಮ ಜೀವನಾಧಾರದ ಮಾರ್ಗ ಅಲ್ಲ, ನನ್ನ ಜೀವನ ನಿರ್ವಹಿಸೋದಕ್ಕೆ ಇದೊಂದೇನಪ್ಪ ಪುಸ್ತಕ ಇರೋದು ಅಂತ ಯಾವತ್ತೂ ಅವರು ಪರಿಭಾವಿಸಿರಲಿಲ್ಲ. ಅದರ ಬದಲಾಗಿ ಇದು ಒಂದು ನನ್ನ ರಾಜಭಕ್ತಿಯ ಲಾಂಛನ, ನಮ್ಮ ವಂಶ ಕಾಪಾಡಿಕೊಂಡು ಬಂದಂತಹ ರಾಜಭಕ್ತಿಗೆ ಇರುವಂತಹ ಒಂದು ಆಧಾರ ಇದೆ ಅಂತ ಹೇಳಿಬಿಟ್ಟು ಅವರು ಜೀವನವನ್ನು ನಿರ್ವಹಿಸ್ತಾ ಇದ್ರಂತೆ. ಈ ಅಂಶವನ್ನು ಆ ಪಾಠದಲ್ಲಿ ನೋಡ್ತೀವಿ. ಇದು ಶಾನುಭೋಗರ ಪರಿಚಯ ಆಯಿತು. ತದನಂತರ ಮದಲಿಂಗನ ಕಣಿವೆ ಅಂತ ಬರುತ್ತೆ. ಮದಲಿಂಗನ ಕಣಿವೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಸಮೀಪ ಬರತಕ್ಕಂಥ ಒಂದು ಕಣಿವೆ. ಭಾಳಷ್ಟು ಚಾರಣಿಗರನ್ನು ಸೆಳಿತಕ್ಕಂಥ ಕಣಿವೆ, ಪ್ರವಾಸಿಗರನ್ನು ಆಕರ್ಷಿಸ್ತಕ್ಕಂಥ ಕಣಿವೆ ಅದು. ಆ ಮದಲಿಂಗನ ಕಣಿವೆ ಅಂತ ಬರುತ್ತೆ. ಶಾನುಭೋಗರು ಒಂದು ಸಾರಿ ಏನಾಯಿತು, ಶಾನುಭೋಗರು ತಾವು ವಸೂಲಿ ಮಾಡಿದಂತಹ ಕಂದಾಯವನ್ನು ಹೋಗಿ ಖಜಾನೆಗೆ ಕಟ್ಟು ಬರಬೇಕಾಗಿತ್ತು. ಅದನ್ನು ಏನಂತೀವಿ, ಇರಸಾಲಿ ಅಂತ ಕರಿತೀವಿ. ಇರಸಾಲಿಗೋಸ್ಕರ ಚಿಕ್ಕನಾಯಕನಹಳ್ಳಿಗೆ ಹೋಗಿರ್ತಾರೆ. ಚಿಕ್ಕನಾಯಕನಹಳ್ಳಿಗೆ ಹೋಗಿ ಆ ಹಣವನ್ನು ಕಟ್ಟಿ ತಮ್ಮ ಸಿಕ್ಕಂತಹ ಸ್ನೇಹಿತರ ಜೊತೆಗೆಲ್ಲ ಹರಟೆ ಹೊಡೆದು ಮಾತನಾಡಿಸಿ ವಾಪಸ್ ಬರೋ ಅಷ್ಟೊತ್ತಿಗೆ ಸುಮಾರು 6 ಗಂಟೆ ಆಗಿರುತ್ತೆ. ಬೇಗ ಹೆಜ್ಜೆ ಹಾಕಿದರೆ ಬೇಗ ಊರು ತಲುಪ್ಬೋದು, ಕತ್ಲಾಗೋದ್ರೊಳಗೆ ಊರನ್ನು ತಲುಪಬಹುದು ಅಂತ ಹೇಳ್ಬಿಟ್ಟು ಬೇಗ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಮಾರ್ಗದಲ್ಲಿಯೇ ಯಾವುದು ಮದಲಿಂಗನ ಕಣಿವೆ ಅಂತ ಒಂದು ಗುಡ್ಡಗಳ ತಗ್ಗು ಪ್ರದೇಶ ಏನಿದೆ ಅದನ್ನು ಕಣಿವೆ ಅಂತ ಕರಿತೀವಿ. ಮದಲಿಂಗನ ಕಣಿವೆ ಅಂತ ಸಿಗುತ್ತೆ. ಏನಕ್ಕೆ ಮದಲಿಂಗನ ಕಣಿವೆ ಅಂತ ಏನಕ್ಕೆ ಹೆಸರು ಬಂತು ಅದಕ್ಕೆ ನಮ್ಮ ಕನ್ನಡದ ಕವಿ ಒಂದು ಕಡೆ ಹೇಳ್ತಾರೆ, ಅದಕ್ಕೊಂದು ಐತಿಹ್ಯ ಇದೆ. ಬಹಳ ಹಿಂದೆ ಅಲ್ಲಿ ಮದಲಿಂಗ ಊರಿನಲ್ಲಿ ಹೊಸದಾಗಿ ಮದುವೆ ಆದಂತಹ ಒಬ್ಬ ಮದಲಿಂಗ ಒಂದು ಕುಸ್ತಿ ಪಂದ್ಯವನ್ನು ಏರ್ಪಡಿಸಿದ್ರಂತ ಊರಿನಲ್ಲಿ. ತನ್ನ ಹೆಂಡತಿ ಊರಿಗೆ ಬಂದಿದ್ದ. ಬಂದು ವಾರಗಟ್ಟಲೆ ಆನಂದದಿಂದ ಅಲ್ಲಿ ಕಾಲವನ್ನು ಕಳೀತಾನೆ. ಆ ಮನೆಯಲ್ಲಿ ತನ್ನ ಹೆಂಡತಿಯ ತಂಗಿ ನಾದಿನಿ ಅಂತ ಕರಿತೀವಲ್ಲ, ಆ ನಾದಿನಿನೂ ಇರ್ತಾಳೆ. ನಾದಿನಿ ಜೊತೆಗೆ ಆ ಮದಲಿಂಗ ತಮಾಷೆ ಮಾಡ್ತಾ ತಮಾಷೆಗೆ ತನ್ನ ಅತ್ತೆಗೆ ನಾದಿನೀನು ನನಗೆ ಕೊಟ್ಟು ಮದುವೆ ಮಾಡು ಅಂತ ತಮಾಷೆ ಕೇಳ್ತಾನೆ. ಆದರೆ ಅತ್ತೆ ಏನು ಮಾಡ್ತಾಳೆ, ಹೌದಾ, ಹಾಗಾದ್ರೆ ನಾನೊಂದು ಪಂದ್ಯ ಕಟ್ತೀನಿ, ಆ ಪಂದ್ಯದಲ್ಲಿ ನೀನು ಜಯಶೀಲನಾಗು, ನಾನು ನನ್ನ 2ನೇ ಮಗಳನ್ನು ನಿನಗೆ ಕೊಡ್ತೀನಿ ಅಂತ ಮಾತಾಗುತ್ತಂತೆ. ಸರಿ, ಏನು ಪಂದ್ಯ ಅದು ಅಂತಂದರೆ, ಈ ಗುಡ್ಡ ಇದೆಯಲ್ಲ, ಆ ಗುಡ್ಡವನ್ನು ಹಿಮ್ಮುಖವಾಗಿ ಹತ್ತಿ ಇಳಿಬೇಕು. ಸರಿ ಅಂತೇಳಿ ಆ ಮದಲಿಂಗ ಏನು ಮಾಡ್ತಾನೆ, ಆ ಗುಡ್ಡವನ್ನು ಹಿಮ್ಮುಖವಾಗಿ ಹತ್ತಿ ಇಳಿಯೋದಕ್ಕೆ ಸಮ್ಮತಿಯನ್ನು ಸೂಚಿಸಿ ಅದನ್ನು ಸ್ವೀಕರಿಸಿ ಆ ರೀತಿ ಆ ಗುಡ್ಡವನ್ನು ಹತ್ತಿ ಇಳಿತಾನಂತೆ. ತನ್ನ ಆ ನಾದಿನಿ
ಆ ಮದಲಿಂಗ ಕಣಿವೆ ಹತ್ತಿ ಇಳಿದ ಸಂತೋಷಕ್ಕೆ ಒಂದು ತಂಬಿಗೆ ನೀರನ್ನು ಸಂತೋಷದಿಂದ ತಗೊಂಡು ಓಡಿ ಹೋಗ್ತಾ ಅಕಸ್ಮಾತಾಗಿ ಒಂದು ಕಲ್ಲು ಎಡವಿ ಆ ತಂಬಿಗೆ ನೀರನ್ನು ಚೆಲ್ಲಿಬಿಡ್ತಾಳಂತೆ. ಆ ಮದಲಿಂಗ ಹತ್ತಿ ಹಿಡಿದಿದ್ದ ದಾಹ ಹೆಚ್ಚಾಗಿತ್ತು, ಬಾಯಾರಿಕೆ ಹೆಚ್ಚಾಗಿ ಆ ದಾಹ ತಡೆದುಕೊಳ್ಳಲಾಗದೆ ಮದಲಿಂಗ ಅಲ್ಲೇ ಸಾವನ್ನಪ್ತಾನಂತೆ. ಈ ವಿಷಯ ಕೇಳಿದಂತಹ ಅತ್ತೆ ಕೂಡ ಎದೆ ಹೊಡೆದು ಸತ್ತು ಹೋಗ್ತಾಳಂತೆ. ಆ ಮದಲಿಂಗನ ಮಡದಿ ಆತ್ಮಹತ್ಯೆ ಮಾಡ್ಕೊಳ್ತಾನಂತೆ. ಈ ಘಟನೆ ನಡೆದ ನಂತರ ಆ ಕಣಿವೆಗೆ ಮದಲಿಂಗನ ಕಣಿವೆ ಅಂತಲೇ ರೂಢಿಯಾಗ್ಬಿಟ್ಟಿದೆ, ಅದು ಮದಲಿಂಗನ ಕಣಿವೆ ಅಂತ. ಆ ಕಣಿವೆ ಮೂಲಕ ಹಾದು ಬರಬೇಕಾಗಿತ್ತು ಯಾರು? ಶಾನ್ ಭೋಗರು ಹಾದು ಬರಬೇಕಾದ್ರೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ರಾತ್ರಿ ಆಗ್ಬಿಟ್ಟಿತ್ತು, ಕತ್ಲು, ಕಾಡು ದಾರಿಯಾಗಿತ್ತದು. ಕಾಡು ದಾರಿ ಆಗಿದ್ದರಿಂದ ಒಂದು ಕಡೆ ಹಸುವೆ ಹೆಚ್ಚಾಗಿತ್ತು, ಮತ್ತೊಂದು ಕಡೆ ಭಯ. ಎರಡೂ ಸೇರಿಕೊಂಡು ಜೋರಾಗಿ ಹೆಜ್ಜೆಯನ್ನು ಇಡ್ತಾ ಅವರು ಮುಂದೆ ಮುಂದೆ ಸಾಗಿದ್ರಂತೆ. ಹೀಗೆ ಆ ಕಣಿವೆಯಲ್ಲಿ ಸಾಕ್ತಾ ಇದ್ದಾರೆ. ಆ ದಾರಿ ಪಕ್ಕ ಒಂದು ಗುಹೆ ಇತ್ತು. ಆ ಗುಹೆಯಲ್ಲಿ ಒಂದು ಹುಲಿ ಇತ್ತಂತೆ. ಆ ಹುಲಿಗೆ ಆಗ್ತಾನೆ ಹುಲಿ ಹೇಳ್ತು. ಅದಕ್ಕೆ ಹಸುವೆ ಹೆಚ್ಚಾಗಿದ್ದು ಗೊತ್ತಾಯ್ತು, ಅದಕ್ಕೆ ಹಸುವೆ ಆಗಿದೆ ನನಗೆ ಅಂತ. ಹಾಗೆ ಯೋಚನೆ ಮಾಡ್ತಾ, ವಿಧಿ ನನಗಿವತ್ತು ಯಾವ ಆಹಾರವನ್ನು ಒದಗಿಸುತ್ತೋ ಅಂತ ಹೇಳಿಬಿಟ್ಟು ಅದು ಹಾಗೆ ಅಂದ್ಕೊಂತಿದ್ದ ಹಾಗೇನೆ ಮಧುರವಾದಂತಹ ಒಂದು ಸುವಾಸನೆ, ಕಂಪು ಅದರ ಘ್ರಾಣೇಂದ್ರಿಯವನ್ನು ತಾಕ್ತು, ಅಂದರೆ ಮೂಗನ್ನು ತಾಕ್ತು. ಆ ವಾಸನೆಯ ಜಾಡನ್ನೇ ಹಿಡಿದು ಹುಲಿ ಆ ವಾಸನೆ ಜಾಡನ್ನೇ ಹಿಡಿದು ದಾರಿಗೆ ಬರುತ್ತೆ. ದಾರಿಲಿ ನೋಡುತ್ತೆ, ಅದಕ್ಕೆ ಪರಮಾನಂದ ಆಗ್ಬಿಡುತ್ತೆ. ಏನಕ್ಕೆ ಪರಮಾನಂದ ಆಯಿತು ಅಂತಂದರೆ, ಅಲ್ಲೊಬ್ಬ ವ್ಯಕ್ತಿ ಹೋಗ್ತಾ ಇದ್ರು. ಯಾವ ವ್ಯಕ್ತಿಯವರು? ಶಾನುಭೋಗರಾಗಿದ್ದರು. ಆ ಶಾನುಭೋಗರ ದುಂಡಾದಂತಹ ಶರೀರವನ್ನು ನೋಡಿ ಆ ಹುಲಿಗೆ ಪರಮಾನಂದ ಆಗ್ಬಿಡ್ತು. ಆದರೆ ಆ ಪರಮಾನಂದಕ್ಕೆ ಒಂದು ಕೊರತೆ ಇತ್ತು. ಏನು ಕೊರತೆನಪ್ಪ ಅಂತಂದರೆ, ಆ ಶಾನುಭೋಗರು ಬೆನ್ನು ಕಾಣಿಸ್ತಾ ಇತ್ತು. ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡುವುದಿಲ್ಲ, ಅದು ಹೆಮ್ಮೆ. ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡೋದಿಲ್ಲ ಅಂತ ಅಲ್ಲಿ ಕವಿ ಲೇಖಕರಾದಂಥ ಎನ್ ಮೂರ್ತಿರಾವ್ ಅವರು ಪ್ರಸ್ತಾಪಿಸಿದ್ದಾರೆ. ಏನಕ್ಕೆ ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡೋಲ್ಲ? ಇದನ್ನು ನಾವು ಜ್ಞಾನದ ಓರೆಗಚ್ಚಿ ನೋಡಿದರೆ ಈ ತರ್ಕಕ್ಕೆ ನಾವು ಇದನ್ನು ಓದಾಗಿ ಸ್ವೀಕರಿಸಬೇಕು, ವಿನೋದವಾಗಿ ಸ್ವೀಕರಿಸಬೇಕು. ಯಾಕೆ ನಾವು ಜಿಯೋಗ್ರಫಿಕ್ ಚಾನಲ್ನಲ್ಲಿ, ಆ ಚಾನಲ್ನಲ್ಲಿ, ಈ ಚಾನಲ್ನಲ್ಲಿ ಎಲ್ಲ ನೋಡ್ತೀವಲ್ವಾ, ಹೇಗಾದರೂ ಹಾಗೆ ದಾಳಿ ಮಾಡ್ತಾವಲ್ವಾ ಅಂತ ಅಂದ್ಕೊತೀವಿ. ಲಲಿತ ಪ್ರಬಂಧದ ವೈಶಿಷ್ಟ್ಯ ಅದು. ಯಾವುದು ಅಂತಂದರೆ, ನಾವು ನೋಡಿದಂತಹ ಘಟನೆ, ವಾಸ್ತವಿಕವಾಗಿ ನಡೆದಂತಹ ಘಟನೆಗೆ ಆ ವಿನೋದ ಬರುವ ದೃಷ್ಟಿಯಲ್ಲಿ ಸ್ವಲ್ಪ ಕಲ್ಪನೆಗಳನ್ನು ಸೇರಿಸಿ ಬರಿತಕ್ಕಂತಹ ಶೈಲಿಯೇ ಈ ಲಲಿತ ಪ್ರಬಂಧದ ವೈಶಿಷ್ಟ್ಯ. ಹಾಗಾಗಿ ಅಲ್ಲಿ ಪ್ರಸ್ತಾಪಿಸಿದ್ದಾರೆ, ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಶಾನುಭೋಗರು ಬೆನ್ನೇ ಕಾಣ್ತಾ ಇತ್ತು. ಹಾಗಾಗಿ ಆ ಹುಲಿ ಹಿಂದಿನಿಂದ ಆಕ್ರಮಣ ಮಾಡದೆ ನಿಧಾನಕ್ಕೆ ಶಾನುಭೋಗರ ಹಿಂದೆ, ಅಲ್ಲಿ ದಾರಿ ಕೂಡ ಕಿರಿದಾಗಿತ್ತು, ಹಾಗಾಗಿ ನಿಧಾನಕ್ಕೆ ಹೋಗಿ ಸ್ವಲ್ಪ ದೂರ ಹೋಗಿ ಇನ್ನೇನು ಹತ್ತಿರ ಹೋದಾಗ ಶಾನುಭೋಗರ ತಲೆ ಮೇಲಿಂದ ಮುಂಭಾಗಕ್ಕೆ ನೆಗೆದು ನಂತರ ತಿರುಗಿ ಮುಂದಿನಿಂದ ಆಕ್ರಮಣ ಮಾಡುವಂತಹ ಆಲೋಚನೆಯನ್ನು ಆ ಹುಲಿ ಮಾಡಿತ್ತು. ಅದರಂತೆ ಅದು ಹತ್ತಿರಕ್ಕೆ ಸರಿತು. ಈ ಕಡೆ ಶಾನುಭೋಗರಿಗೆ ಯಾಕೋ ಏನೋ ಒಂದು ರೀತಿ ಸಿಕ್ಸ್ತ್ ಸೆನ್ಸ್ ಅಂತ ಕರಿತೀವಲ್ವಾ, 6ನೇ ಇಂದ್ರಿಯ, ಪಂಚೇಂದ್ರಿಯಗಳು, ಇಂದ್ರಿಯಗಳು 5 ಅಂತ ನಮಗೆ ಗೊತ್ತು. ಕೆಲವರು ಬಲ್ಲವರು ಹೇಳ್ತಾರೆ ಏನಂತ ಅಂತಂದರೆ, 6ನೆಯ ಇಂದ್ರಿಯ ಒಂದಿದೆ, ಅದು ಕೆಲವೊಂದು ಸೂಕ್ಷ್ಮಗಳನ್ನು ತಿಳಿಸುತ್ತೆ. ಏನೋ ಒಂದು ರೀತಿ ಆತಂಕ ಆಗೋದು, ಒಂದು ರೀತಿ ಗಾಬರಿ ಆಗೋದು, ಭಯ ಆಗೋದು, ಅಥವಾ ಏನೇನೋ ನಮಗೆ ಗೊತ್ತಿಲ್ಲದಂತೆ ಸಂತೋಷ ಆಗೋದು, ಇವೆಲ್ಲ ಆಗ್ತಿರ್ತವೆ. ನಮ್ಮ ಮಾನಸಿಕ ಸ್ಥಿತಿಯ ಅನುಗುಣವಾಗಿ ಅವೆಲ್ಲ ಆಗ್ತಿರ್ತವೆ. ಆ ಮಾನಸಿಕ ಸ್ಥಿತಿ ಅದಕ್ಕೆ ಸಿಕ್ಸ್ತ್ ಸೆನ್ಸ್ ಅಂತಲೂ ಕೂಡ ಕರೀತಾರೆ, 6ನೇ ಇಂದ್ರಿಯ ಅಂತ ಕೂಡ ಕರೀತಾರೆ. ಶಾನುಭೋಗರಿಗೆ ಯಾಕೋ ಒಂದು ರೀತಿ ಆಪತ್ತು ಬರ್ತಾ ಇದೆಯೇ ಅಂತ ಅನ್ನಿಸ್ದಾಗ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾರೆ. ಶಾನುಭೋಗರ ಬೆನ್ನ ಹಿಂದೆ ಯಾವುದಿತ್ತು? ಹುಲಿ ಇತ್ತು. ಆದರೆ ಶಾನುಭೋಗರಿಗೆ ಗೊತ್ತು ಈ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡಲ್ಲ ಅಂತ.
ಶಾನುಭೋಗ, ಆ ಹುಲಿಗೆ ಹೊಳೆದದ್ದೇ ಶಾನುಭೋಗರಿಗೂ ಹೊಳೆಯುತ್ತೆ. ಹುಲಿ ಇನ್ನೇನು ಅವ್ರ ತಲೆ ಮೇಲಿಂದ ಹಾರಿ ಮುಂದಕ್ಕೆ ಬಂದು ತಿರುಗಿ ನೋಡಿದಾಗ ಮತ್ತೆ ಶಾನುಭಾಗರು ಕತ್ತನ್ನು ಬಗ್ಸಿ ಮತ್ತೆ ತಿರುಗಿ ಚಿಕ್ಕನಾಯಕನಹಳ್ಳಿ ಕಡೆಗೆ ಮತ್ತೆ ಅವರು ವಾಪಸ್ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹುಲಿಗೆ ಮತ್ತೆ ಶಾನುಭೋಗರ ಬೆನ್ನೆ ಕಾಣಿಸುತ್ತೆ. ಈ ರೀತಿ ಆದಾಗ ಹುಲಿಯ ಮುಖ ಏನಾಗುತ್ತೆ, ಪೆಚ್ಚಾಗತ್ತೆ, ಪೆಚ್ ಮೋರೆ ಹಾಕ್ಕೊಳ್ಳುತ್ತೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂಥೇಳಿ ಆ ಮುಖವನ್ನು ಮುದುಡಿಸ್ಕೊಳ್ಳುತ್ತೆ. ಯಾವುದು? ಹುಲಿ ಮುದುಡಿಸ್ಕೊಂಡು ತನ್ನ ಪ್ರಯತ್ನ ಬಿಡಲ್ಲ. ಒಳ್ಳೆ ಎದುರಾಳಿನೇ ಸಿಕ್ಕಿದ ಅಂಥೇಳಿ ತನ್ನ ಪ್ರಯತ್ನವನ್ನು ಮತ್ತೆ ಮಾಡ್ತಾ ಹೋಗುತ್ತೆ. ಮತ್ತೆ ನೆಗೆದು ಮುಂಭಾಗಕ್ಕೆ ಬರುತ್ತೆ. ಮತ್ತೆ ಶಾನುಭೋಗರು ತಿರುಕೊಂಡು ತಮ್ಮ ಊರ ಕಡೆನೆ ಹೋಗ್ತಿರ್ತಾರೆ. ಮತ್ತೆ ಮುಂಭಾಗಕ್ಕೆ ನೆಗೆಯುತ್ತೆ. ಮತ್ತೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿ ಕಡೆಗೆ ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಹುಲಿಗೆ ಶಾನುಭೋಗರ ಬೆನ್ನೇ ಹೊರತು ಬೇರೇನೂ ಕಾಣಲಿಲ್ಲ. ಈ ರೀತಿ ಪ್ರಯತ್ನಗಳು ಆಗ್ತಾ ಹುಲಿಯ ಮನಸ್ಸಿನಲ್ಲಿ ಗೊಂದಲ ಆಗುತ್ತೆ. ಇವರನ್ನ ಹಿಂದಿನಿಂದನೇ ಹಿಡಿದು ತಿನ್ಬಿಡ್ಲಾ ಅನ್ನೋ ಆಲೋಚನೆನೂ ಬರುತ್ತೆ. ಆದರೆ ಆ ಆಲೋಚನೆ ಹೆಚ್ಚು ಕಾಲ ಇರಲಿಲ್ಲ, ಕ್ಷಣ ಕಾಲ ಬಂದು ಹೋಯಿತು. ಆ ಹುಲಿಗೆ ತನ್ನ ವಂಶನೆಲ್ಲ ನೆನಪಾಗ್ಬಿಡ್ತು, ಹಿಂದಿನ ವಂಶ. ಸೊಗಸಾಗಿ ಲೇಖಕರು ಮೂರ್ತಿರಾವ್ರವರು ಪುಣ್ಯಕೋಟಿಯ ಕಥೆಯನ್ನು, ಬೆಸುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನಾವೆಲ್ಲರೂ ಕೇಳಿದ್ದೀವಿ ಗೋವಿನ ಹಾಡನ್ನು, ಪುಣ್ಯಕೋಟಿ ಕಥೆಯನ್ನು. ಅದನ್ನಿಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಪುಣ್ಯಕೋಟಿಯ ಕಥೆಯಲ್ಲಿ ಬರುವಂತಹ ಹುಲಿ ಇದೆಯಲ್ಲ, ಅದು ಬೇರೆ ಯಾವ ಹುಲಿನೂ ಅಲ್ಲ, ಈಗ ಶಾನುಭೋಗರನ್ನ ತಿನ್ನೋದಕ್ಕೆ ಹೊಂಚಾಗ್ತಿರುವಂತಹ ಹುಲಿಯ ಅಜ್ಜ ಅದಾಗಿತ್ತಂತೆ. ಅಂತಹ ಸದ್ವಂಶದಲ್ಲಿ ನಾನು ಹುಟ್ಟಿದ್ದೀನಿ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಅಂತ ಹೇಳಿಬಿಟ್ಟು ಆ ಪುಣ್ಯಕೋಟಿ ಹಸು ಬಂದು ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಅದರ ಸತ್ಯ ಪ್ರಾಮಾಣಿಕತೆಗೆ ಮೆಚ್ಚಿ ತನ್ನನ್ನು ತಾನು ಆ ಹಸುವನ್ನು ತಿನ್ನದೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡಿತ್ತು ಆ ಪುಣ್ಯಕೋಟಿ ಹಸುವಿನ ಕಥೆಯಲ್ಲಿ ಬರುವಂತಹ ಹುಲಿ. ಅಂತಹ ಸದ್ವಂಶದಲ್ಲಿ ಹುಟ್ಟಿದಂತಹ ನಾನು ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದುಂಟೆ. ಹಿಂದಿನಿಂದ ಆಕ್ರಮಣ ಮಾಡಿದರೆ ಬೇರೆ ಹುಲಿಗಳ ಮುಂದೆ ನನ್ನ ಗೌರವ ಎಷ್ಟಕ್ಕೆ ನಿಂತೀತು, ಹಾಗೆ ಮಾಡಬಾರ್ದು ಅಂಥೇಳಿ ಸಮಾಧಾನವನ್ನು ಮಾಡಿಕೊಂಡು ಕೆಲವು ಪುಣ್ಯದ ಪವಿತ್ರವಾದಂತಹ ಧರ್ಮಗ್ರಂಥಗಳ ಸಾಲುಗಳನ್ನು ನೆನೆಸ್ಕೊಳ್ಳುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯಃ, ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಈ ರೀತಿ ಸಾಲು ನಾವು ನಮ್ಮ ಭಗವದ್ಗೀತೆಯಲ್ಲಿ ಇರೋದನ್ನು ನಾವು ನೋಡ್ತೀವಿ. ಅಂದರೆ ಇದರ ಅರ್ಥ ಇಷ್ಟೇ, ನಿನ್ನ ಸ್ವಂತ ಧರ್ಮದಲ್ಲಿ ನೀನು ನಿಧನನಾಗುವುದು ನಿನಗೆ ಶ್ರೇಯಸ್ಸನ್ನು ತರುತ್ತೆ. ನನಗೆ ಧರ್ಮದ ಆಚರಣೆ ಆಗ್ತಾ ಇಲ್ಲಪ್ಪ, ನನ್ನ ಕೈಲಿ ಧರ್ಮವನ್ನು ಅನುಸರಿಸೋದಕ್ಕೆ ಆಗ್ತಾ ಇಲ್ಲಪ್ಪ, ಹಾಗಂತ ಬೇರೆ ಧರ್ಮಕ್ಕೆ ಹೋಗೋದು ಪಾಪದ ಕೆಲಸ, ಧರ್ಮಾಂತರ ಆಗೋದು ಪಾಪದ ಕೆಲಸ. ನೀನು ನಿನ್ನ ಧರ್ಮದಲ್ಲಿಯೇ ನಿನ್ನ ಕೈಲಾದಷ್ಟು ಅರೆಬರೆಯಾಗಿ ಆದರೂ ಪರವಾಗಿಲ್ಲ, ನಿನ್ನ ಧರ್ಮವನ್ನೇ ಆಚರಿಸಿ ನಿನ್ನ ಧರ್ಮದಲ್ಲಿಯೇ ನೀನು ಸಾವನ್ನಪ್ಪುವುದು ಅಥವಾ ನಿಧನನಾಗುವುದು ನಿನಗೆ ಶ್ರೇಯಸ್ಸನ್ನು ತರುತ್ತೆ ಅನ್ನೋದು ಈ ಸಾಲಿನ ಅರ್ಥ. ಅದನ್ನು ನೆನೆಸ್ಕೊಳ್ಳುತ್ತೆ. ಇನ್ನೊಂದು ಸೈತಾನ ಹಿಂದಿರುಗು, ಬೈಬಲ್ನ ಸಾಲು ಕೂಡ ನೆನೆಸ್ಕೊಳ್ಳುತ್ತೆ. ಸೈತಾನ ಅಂತಂದರೆ ದೇವರಿಗೆ ತಿರುಗಿ ಬಿದ್ದವನು ಅನ್ನೋ ಅರ್ಥ. ಯೆಹೋವ ದೇವರನ್ನ ವಿರೋಧಿಸುತ್ತಿದ್ದರಿಂದ ಯಹೂದಿಗಳಲ್ಲಿ ಬರುತ್ತೆ, ಆತನನ್ನು ಸೈತಾನ ಅಂತ ಕರಿತಾ ಇದ್ರು. ಸೈತಾನ ಅನ್ನೋ ಹೆಸರು ಅವನಿಗೆ ಬಂತು. ಆ ಸೈತಾನಿಗೆ ಧರ್ಮ ಕರೆದಿದ್ದು, ನೀನು ವಾಪಸ್ಸು ಧರ್ಮಕ್ಕೆ ಹಿಂತಿರುಗು, ಧರ್ಮಕ್ಕೆ ವಾಪಸ್ ಬಾ. ಎಷ್ಟು ಸೊಗಸಾಗಿ ಅದನ್ನು ಸಮೀಕರಿಸ್ತಾರೆ ಲೇಖಕರು. ಹುಲಿಯ ಆಲೋಚನೆ ಏನಾಯಿತು, ತನ್ನ ಧರ್ಮವನ್ನು ಬಿಟ್ಟು ಹೊರಗೆ ಹೋಗಿತ್ತು. ಮುಂದಿನಿಂದ ಆಕ್ರಮಣ ಮಾಡೋದಲ್ಲ, ಇವರು ಹೀಗೆ ನನ್ನನ್ನು ಸತಾಯಿಸ್ತಾ ಇದ್ದಾರೆ ಅಂಥೇಳಿ ಹಿಂದಿನಿಂದನೇ ಆಕ್ರಮಣ ಮಾಡೋದಕ್ಕೆ ಯೋಚನೆ ಬಂದಿತ್ತು. ಆ ಯೋಚನೆಯ ಮನಸ್ಥಿತಿಯೇ ವಾಪಸ್ಸು ಹಿಂದಕ್ಕೆ ಬಾ ಅನ್ನೋ ಅರ್ಥಕ್ಕೆ ಆ ಸಾಲನ್ನು, ಬೈಬಲ್ನ ಸಾಲನ್ನು ಹೊಂದಿಸಿದ್ದಾರೆ ಇಲ್ಲಿ ಯಾರು, ನಮ್ಮ ಲೇಖಕರು. ಇದೆಲ್ಲ ಆದಮೇಲೆ ಕೊನೆಗೆ ಆ ಎಲ್ಲ ಪಾಪದ ಯೋಚನೆಯನ್ನು ಹುಲಿ ಬಿಟ್ಟು ಬಿಡುತ್ತೆ. ಮತ್ತೆ ಶಾನುಭೋಗರ ಮುಂಭಾಗಕ್ಕೆ
ನಗಿಯುತ್ತೆ. ಮತ್ತೆ ಕತ್ತೆತ್ತು ನೋಡಿದರೆ ಮತ್ತು ಶಾನುಭೋಗರು ಬೆನ್ನು ತಿರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಶಾನುಭೋಗರ ಬೆನ್ನೇ ಹೊರತು ಶಾನುಭೋಗರ ಮುಖ ಹೇಗಿದೆ ಅಂತಲೂ ಕೂಡ ಹುಲಿಗೆ ಅಷ್ಟು ಪ್ರಯತ್ನಗಳಲ್ಲೂ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಇದೇ ಪ್ರಕ್ರಿಯೆ ನಡೀತಾ ಹೋಯಿತು. ನಡೀತಾ ಕುಲಾಲ ಚಕ್ರದಂತೆ, ಈ ಕುಂಬಾರರು ಮಡಿಕೆ ಮಾಡೋದಕ್ಕೆ ಒಂದು ಚಕ್ರವನ್ನು ಬಳಸ್ತಾರೆ, ಸುತ್ತಿ ಅದಕ್ಕೆ ಮಣ್ಣು ಹಾಕಿ ಮಡಿಕೆ ಆಕಾರವನ್ನು ಕೊಡ್ತಾರಲ್ವಾ, ಅದು ಕುಲಾಲ ಚಕ್ರ. ಆ ರೀತಿ ಅದು ಅಲಂಕಾರ ಬರುತ್ತದು, ಉಪಮಾಲಂಕಾರಕ್ಕೆ ಉದಾಹರಣೆ ಅದು ಕುಲಾಲ ಚಕ್ರ. ಯಾರನ್ನ ಹೋಲಿಸಿರೋದು? ಶಾನುಭೋಗರನ್ನ. ಶಾನುಭೋಗರು ಉಪಮಾನ ಕುಲಾಲ್ ಚಕ್ರ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತಿರುಗುತ್ತಿರೋದು. ಯಾವ ಅಲಂಕಾರ ಅದು? ಉಪಮಾಲಂಕಾರ ಆಗುತ್ತೆ. ಕುಲಾಲ ಚಕ್ರದಂತೆ ಅವರು ತಿರುಗಿ ಅವರಿಗೆ ಆಗಲೇ ಹಸುವೆ ಆಗಿತ್ತು. ತಲೆ ಸುತ್ತೋದಕ್ಕೆ ಶುರುವಾಯಿತು. ಇಂತಹ ವಿಪತ್ತಿನ ಸನ್ನಿವೇಶದಲ್ಲಿ ತಮ್ಮ ಪ್ರಾಣಕ್ಕೆ ಒಂದು ಆಘಾತಕಾರಿಯಾದಂಥ ಸನ್ನಿವೇಶ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ಲೇಖಕರು ಯಾರೋ ನಮ್ಮ ಶಾನುಭೋಗರಿಗೆ ನೆನಪಾಗಿದ್ದು ಕಿರ್ದಿ ಪುಸ್ತಕ. ಕಿರ್ದಿ ಪುಸ್ತಕ ಏನು ಮಾಡಬೇಕು? ನಾನಾ ವಿಧದ ಆಲೋಚನೆಗಳು ಬರ್ತವೆ. ಈ ಹುಲಿ ನನಗೇನಾದರೂ ಮಾಡಿದರೆ, ಶಾನುಭೋಗರು ಏನೋ ವ್ಯವಹಾರದಲ್ಲಿ ತಪ್ಪು ಮಾಡಿದ್ರೇನೋ, ಸ್ವಲ್ಪ ಹಣ ನುಂಗಿದ್ರೇನೋ, ಅದಕ್ಕೋಸ್ಕರ ಪುಸ್ತಕನೂ ಇಲ್ಲ ಅವರು ಇಲ್ಲ ಅನ್ನೋ ಅಪಪ್ರಚಾರ ಎದುರಾಗುತ್ತೆ. ಅದು ಅವ್ರ ತಲೆಯಲ್ಲಿ ಬಂದು ಹೋಗಿರ್ಬೋದು. ಅದ್ರ ಜೊತೆಗೆ ಏನು ಮಾಡೋಣ, ನನ್ನ ಕೈಯಲ್ಲಿ ಏನೂ ಇಲ್ಲಲ್ಲ, ಆಯುಧಗಳಿಲ್ಲಲ್ಲ, ಬಂದೂಕ ಇಲ್ಲಲ್ಲ, ಅಥವಾ ಕತ್ತಿ ಗುರಾಣಿ ಅಂತಹ ಯಾವುದೇ ವಸ್ತುಗಳು ಇಲ್ವಲ್ಲ, ಏನು ಮಾಡಬೇಕು? ಹುಲಿ ತನ್ನ ಅಂಗಾಲಿನಿಂದ ಒಂದ್ಸರಿ ಹಿಂಗೆ ಹೊಡೆದ್ರೆ ಸಾಕು, ಯಾವ ಪ್ರಜ್ಞೆನೂ ನನಗೆ ಉಳಿಯೋದಿಲ್ಲ. ನಾನು ಅದಕ್ಕೆ ಪ್ರತಿರೋಧ ಒಡ್ಡೋದಕ್ಕೆ ಯಾವ ಆಯುಧನೂ ನನ್ನ ಕಡೆ ಇಲ್ಲ. ಏನು ಮಾಡಲಿ? ಏನಾದರೂ ಸರಿಯೇ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅಂತ ಪ್ರಯತ್ನ. ನಾನೀಗ ನನ್ನ ಸಾವು ನನ್ನನ್ನು ಸಮೀಪಿಸಿದೆ, ನಾನು ಉಳ್ಕೊಳ್ಳೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು. ಮಾಡಿದರೆ ತಪ್ಪೇನು? ಆ ಪ್ರಯತ್ನ ಫಲನಾದರೂ ಕೊಡಲಿ ಅಥವಾ ಕೊಡದೇ ಇರಲಿ, ನನ್ನ ಪ್ರಯತ್ನ ನಾನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆದರೆ ಮಾಡೋದಾದರೂ ಏನನ್ನ? ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರವಾಯಿತು. ಕೈಯಲ್ಲಿದ್ದಿದ್ದು ಅದೇ ಪುಸ್ತಕ, ಮಾಡಿದರೆ ಆ ಪುಸ್ತಕದಲ್ಲೇ ಮಾಡಬೇಕು. ಮಕ್ಕಳೇ, ಆ ಪ್ರಶ್ನೆ ಭಾಳ ಸರಿ ಕೇಳಿದ್ದಾರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕಿರ್ದಿ ಪುಸ್ತಕ. ಆ ಪುಸ್ತಕನ ಅದರಿಂದಲೇ ಹೊಡಿಬೇಕು. ಹೊಡೆದ್ರೆ ಎಷ್ಟು ಪೆಟ್ಟು ತಾನೇ ಆದತ್ತು ಹುಲಿಗೆ? ಹುಲಿಗೆ ಯಾವುದೇ ರೀತಿ ಪೆಟ್ಟಾಗಲ್ಲ ಅದರಿಂದ, ಪುಸ್ತಕದಿಂದ ಹೊಡೆದ್ರೆ ನಮಗೆ ಪೆಟ್ಟಾಗಲ್ಲ, ಹೌದಾ? ಅಂತ ಬಲಿಷ್ಠವಾದಂತಹ ಪ್ರಾಣಿಗೆ ಪೆಟ್ಟಾಗುತ್ತೆ. ಆದರೆ ಅದರ ಗಮನ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಏನಾದರೂ ಬೇರೆ ಪ್ರಯತ್ನಗಳನ್ನು ಮಾಡ್ಬೋದಲ್ಲ, ಓಡಿ ಸಮೀಪ ಯಾವುದಾದ್ರೂ ಒಂದು ಮರವನ್ನು ಹತ್ತಿ ಬಿಡ್ಬೋದಲ್ಲ. ಹುಲಿಗಳಿಗೆ ಹೇಗಿದ್ರು ಮರ ಹತ್ತೋದಕ್ಕೆ ಬರಲ್ಲ, ನನ್ನ ಪ್ರಾಣ ಉಳಿಸ್ಕೋಬೋದಲ್ಲ ಅಂತ ಆಲೋಚನೆ ಮಾಡಿದ್ರು ಯಾರು? ಶಾನುಭೋಗರು. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಚು ಕದಾಚನ. ಶ್ರೀಮದ್ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯ ಯೋಗದಲ್ಲಿ ಬರುವಂತಹ ಸಾಲಿನ ಪ್ರಸ್ತಾಪ ಈ ಸಾಲಿನಲ್ಲಿ ಇದೆ. ಇದು ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ? ಅರ್ಜುನನಿಗೆ ಹೇಳಿದಂತಹ ಮಾತಿದು. ನೋಡಪ್ಪ ಅರ್ಜುನ, ಪ್ರಯತ್ನ ನಮ್ಮದು, ನಾವು ಮಾಡೋಷ್ಟು ಪ್ರಯತ್ನ ಮಾಡಬೇಕು, ಫಲಾಫಲಗಳೆಲ್ಲ ಭಗವಂತನಿಗೆ ಬಿಟ್ಟಿದ್ದು, ಹಾಗಂತ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ಈ ಸಾಲು ನೆನಪಿಗೆ ಬಂತು. ಅಂದರೆ ಶಾನುಭೋಗರು, ನನ್ನ ಜೀವ ಹೆಂಗಿದ್ರೂ ಹೋಗುತ್ತೆ, ಆದರೆ ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ತಪ್ಪೇನು ಅಂಥೇಳಿ ಪುಸ್ತಕ ತೆಗೆದುಕೊಳ್ತಾರೆ. ಕಿರ್ದಿ ಪುಸ್ತಕನ ಒಂದ್ಸರಿ ಜೋರಾಗೆ ಆ ಹುಲಿಯ ಮುಖಕ್ಕೆ ಆ ಪುಸ್ತಕದಿಂದ ಹೊಡಿತಾರೆ. ಈ ಕಡೆ ಹುಲಿಗೆ ಬಹಳ ಆಯಾಸ ಆಗಿತ್ತು. ಆ ಪುಸ್ತಕ ಬಂದು ಅದರ ಮುಖಕ್ಕೆ ಬೀಳ್ತು. ಆದರೆ ಆ ಹುಲಿಗೆ ಯಾವುದೇ ರೀತಿಯ
ಪೆಟ್ಟಾಗಲಿಲ್ಲ, ಅದರ ಬದಲಾಗಿ ಆಶ್ಚರ್ಯ ಆಯಿತು. ಎಲ್ಲ ಇಷ್ಟು ಪ್ರಯತ್ನ ಮಾಡಿ ನನಗೆ ಬೆನ್ನನ್ನೇ ತೋರಿಸ್ತಾ ಆ ಕಡೆ ಈ ಕಡೆ ಓಡಾಡ್ತಾ ತನ್ನ ಉಳಿವಿಗೋಸ್ಕರ ಇಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಆಶ್ಚರ್ಯ ಆಯಿತು. ಅರೆ ನಿಮಿಷ ಆ ಹುಲಿಯ ಚಿತ್ತ ಅಂದರೆ ಗಮನ ಆ ಕಡೆ ಈ ಕಡೆ ಹೋಯಿತು. ಹೊತ್ತಾನೆ, ಏನಾದರೂ ನಮ್ಮ ಮುಖಕ್ಕೆ ಏನಾದರೂ ರಾಚಿದಾಗ ನಾವು ಸ್ವಲ್ಪ ಗಮನ ಏನೋ ಕೇಂದ್ರೀಕರಿಸಿ ನೋಡ್ತಾ ಇದ್ದಂಥವ್ರ ಗಮನನೂ ಕೂಡ ಅತ್ತ ಇತ್ತ ಹೋಗುತ್ತೆ. ಆ ರೀತಿ ಶಾನುಭೋಗರು ಕಿರ್ದಿ ಪುಸ್ತಕದಿಂದ ಹೊಡೆದಾಗ ಹುಲಿಯ ಗಮನ ಅತ್ತ ಇತ್ತ ಹೋಯಿತು. ಅಷ್ಟೊತ್ತಿಗಾಗಲೇ ಶಾನುಭೋಗರು, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ಅಷ್ಟು ಶಕ್ತಿನಾದರೂ ನನಗೆ ಕೊಡಪ್ಪ ಅಂಥೇಳಿ ಪುಸ್ತಕ ಒಡೆದರೆ ತಿರುಗಿ ಓಡೋದಕ್ಕೆ ಶುರು ಮಾಡಿದರು. ಆದರೆ ದೇವರ ದೃಷ್ಟಿಯಲ್ಲಿ ಶಾನುಭೋಗರನ್ನು ರಕ್ಷಣೆ ಮಾಡೋ ರೀತಿಯೇ ಬೇರೆ ಇತ್ತು. ಅವ್ರ ಪ್ರಯತ್ನ ಅವ್ರು ಅಂದ್ಕೊಂಡಂತಾಗಲಿಲ್ಲ, ಮರ ಹತ್ತಕ್ಕಾಗಲಿಲ್ಲ. ಆ ಪುಸ್ತಕನ ಒಡೆದು ರಭಸವಾಗಿ ತಿರುಗಿ ಮರದ ಕಡೆ ಹೋಗ್ತಾ ಇದ್ರು. ಅಲ್ಲೇ ಸ್ವಲ್ಪ ಎದ್ದಿದ್ದಂತಹ ಕಲ್ಲನ್ನು ಎಡವಿ ದಬ್ಬಂತ ಅಲ್ಲೇ ಕೆಳಗಡೆ ಜೋರಾಗಿ ಬಿದ್ದುಬಿಟ್ರು. ಬಿದ್ದ ರಭಸಕ್ಕೆ ಅವರಿಗೆ ಪ್ರಜ್ಞೆನೇ ಹೋಯಿತು. ಇದು ಆದದ್ದು. ಕೆಲ ನಿಮಿಷಗಳಾಗಿದ್ವು. ಶಾನುಭೋಗರಿಗೆ ಸ್ವಲ್ಪ ಜ್ಞಾನ ಬರೋದಕ್ಕೆ ಶುರು ಆಯಿತು, ಮೂರ್ಛೆ ಹೋಗಿರೋದು ಶುರು ಆಯಿತು. ಆದರೂ ಸರಿಯಾಗಿ ಅವರ ಎಲ್ಲ ಜ್ಞಾನೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಸ್ಪಷ್ಟ ಸ್ಥಿತಿ, ಮನಸ್ಸಿನ ಸ್ಥಿತಿ, ಕಣ್ಣಿನ್ನೂ ಮಂಜಾಗಿದ್ವು. ಆ ಸ್ಥಿತಿಯಲ್ಲಿ ಸ್ವಲ್ಪ ಎಚ್ಚರ ಆಯಿತು. ಎಚ್ಚರ ಆಗಿ ಸ್ವಲ್ಪ ಅರೆ ಕಣ್ಣನ್ನು ಬಿಟ್ಟು ನೋಡಿದಾಗ ಒಂದು 4-5 ಜನ ರೈತರ ರೀತಿ ಇದ್ದಂಥವರು ಅವ್ರ ಮೇಲೆ ನೀರನ್ನು ಸಿಮುಕಿಸ್ತಾ ಇದ್ರಂತೆ. ತಮ್ಮ ಮುಖ ಎಲ್ಲ ಒದ್ದೆ ಆಗಿ ಹೋಗಿತ್ತು. ಆದರೆ ಇನ್ನೂ ಆ ರೈತರು ನೀರನ್ನು ಸಿಮುಕಿಸ್ತಾ ಇದ್ರಂತೆ. ಏನಾಯಿತು ಹಾಗಾದರೆ? ಆ ಹುಲಿ ಬಿಟ್ಟು ಹೋಗಿತ್ತು, ಅದು ನಡೆದೋಗಿತ್ತು ಆ ಘಟನೆ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಹಾಗಾದರೆ ಯಾವ ಘಟನೆ ನಡೀತು? ಅವ್ರು ಮೂರ್ಛೆ ಹೋದಾಗ ಚಿಕ್ಕನಾಯಕನಹಳ್ಳಿ ಇವ್ರು ಹೋಗಿದ್ರಲ್ಲ, ಹೋಗಿ ವಾಪಸ್ ಆಗ್ತಿದ್ರಲ್ಲ, ಅದೇ ಚಿಕ್ಕನಾಯಕನಹಳ್ಳಿಗೆ ಅದು ವ್ಯವಹಾರ ಕೇಂದ್ರ ಆಗಿತ್ತು. ಅಲ್ಲಿಗೆ ಈ ಭಾಗದಿಂದ ತೆಂಗಿನಕಾಯಿ ಹಾಕ್ಕೊಂಡು 4-5 ಜನ ರೈತರು ಹೋಗಿದ್ರಂತೆ. ಹೋಗಿ ಇನ್ನೇನು ರಾತ್ರಿ ಆಗಿತ್ತು, ಬೆಳದಿಂಗಳಾಗಿದೆ. ಹೇಗಿದ್ರು ಬೆಳಕಿರುತ್ತೆ, ಆರಾಮಾಗಿ ನಾವು 4-5 ಜನ ಇದ್ದೀವಿ, ಭಯ ಏನಿಲ್ಲ, ಹೋಗ್ಬೋದು, ಬೆಳದಿಂಗಳಲ್ಲೇ ಆರಾಮಾಗಿ ನಮ್ಮ ಊರಿಗೆ ಹೋಗ್ಬೋದು ಅಂತೇಳಿ ತೀರ್ಮಾನ ಮಾಡಿಕೊಂಡು ಆ ಕತ್ತಲಲ್ಲೇ ಅವರು ಬರೋದಕ್ಕೆ ಶುರು ಮಾಡಿದ್ರು, ಬರ್ತಾಯಿದ್ರು. ಆ ಶಾನುಭೋಗರು ಬಿದ್ದಿದ್ರಲ್ಲ ಆ ಸ್ಥಳಕ್ಕೆ ಸುಮಾರು 1/4 ಹರದಾರಿ ಅಂತ ಹೇಳ್ತಾರೆ. 3 ಮೈಲಿಗೆ 1 ಹರದಾರಿ, ಅದ್ರ ಪ್ರಕಾರ ಲೆಕ್ಕ ಹಾಕ್ಕೊಳ್ಳಿ. 1/4 ಹರದಾರಿ ಅಂದರೆ ಹತ್ತತ್ರ 1.25 ಕಿಲೋಮೀಟರ್ ಹತ್ರ ಆಗುತ್ತೆ. ಅಷ್ಟು ದೂರ ಇದ್ದಾಗ ಎತ್ತುಗಳು ಏನು ಮಾಡಿದ್ರು, ಮುಂದಕ್ಕೆ ಹೋಗಲಿಲ್ಲ, ಕಣಿ ಹಾಕೋಕ್ಕೆ ಶುರು ಮಾಡಿದ್ರು. ತಲೆ ಕೊಡುವುದು ಹಂಗೆಲ್ಲ ಮಾಡ್ತಾವೆ ಯಾವು ಎತ್ತುಗಳು ತಲೆ ಕೊಡೋದಕ್ಕೆ ಶುರು ಮಾಡಿದ್ವು. ಎಷ್ಟೇ ಪ್ರಯತ್ನ ಪಟ್ಟರು, ರೈತರು ಮುಂದೆ ಒರೆಸೋದಕ್ಕೆ ಪ್ರಯತ್ನ ಪಟ್ಟರು, ಎತ್ತುಗಳು ಮುಂದಕ್ಕೆ ಹೋಗಲಿಲ್ಲ. ಏನೋ ಅಪಾಯ ಬಂದಿದೆ ಅಂತ ಅದರ ಅರ್ಥ. ಅವು ಸೂಕ್ಷ್ಮ ಪ್ರಾಣಿಗಳಿಗೆ ಗೊತ್ತಾಗುತ್ತೆ, ವಾಸನೆಲೆ ಅವು ಗ್ರಹಿಸ್ತವೆ, ಯಾವುದೋ ಒಂದು ಕ್ರೂರ ಮೃಗ ಇದೆ ಅಂತ. ಹೋಗಲಿಲ್ಲ. ಅಷ್ಟೊತ್ತಿಗಾಗಲೇ ಹುಲಿ ಗರ್ಜಿಸಿದಂತಹ ಶಬ್ದ ಕೇಳುತ್ತೆ. ರೈತರೆಲ್ಲ ದಂಗಾಗಿ ಹೋಗ್ತಾರೆ. ಏನಪ್ಪ ಇದು? ಸ್ವಲ್ಪ ಹೊತ್ತು ಆ ಗಾಡಿ ಹತ್ರನೇ ನಿಂತಿರ್ತಾರೆ. ಆಮೇಲೆ ಎಷ್ಟೊತ್ತಾದರೂ ಹುಲಿ ಶಬ್ದ ಕೇಳಿಸಲ್ಲ. ಆವಾಗ ತೆಂಗಿನ ಗರಿಯ ಪಂಜನ್ನು ಹಿಡಿದು ತಾವು ತಂದಿದ್ದಂತಹ ಬಂದೂಕದಿಂದ 1-2 ತೋಟ ಹಾರಿಸ್ತಾ, ಪ್ರಾಣಿಗಳು ಬೆಂಕಿ ಮತ್ತು ಶಬ್ದಕ್ಕೆ ಹೆದರ್ತವೆ. ನಿಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಪ್ರಾಣಿ ಆಗಲಿ ಶಬ್ದ ಮಾಡಿದರೆ ಸಾಕು ಓಡೋಗ್ಬಿಡುತ್ತೆ, ಬೆಂಕಿ ತೋರಿಸಿದ್ರೆ ಸಾಕು ಓಡೋಗ್ಬಿಡುತ್ತೆ. ಆ ರೀತಿ ಪ್ರಾಣಿಗಳನ್ನು ಎದುರಿಸೋ ರೀತಿ ಒಂದು ಗರಿಗೆ, ತೆಂಗಿನ ಗರಿಗೆ ಬೆಂಕಿಯನ್ನು ಹಚ್ಚಿಕೊಂಡು ಆ ಬೆಂಕಿಯನ್ನು ತೋರಿಸ್ತಾ ಒಂದು ತೋಟದಲ್ಲಿ 1-2 ಸುತ್ತನ್ನು ಹಾರಿಸಿ ಶಬ್ದವನ್ನು ಮಾಡ್ತಾ ಮುಂದೆ ಬಂದು ನೋಡ್ತಾರೆ, ಅಲ್ಲಿ ಶಾನುಭೋಗರು ಬಿದ್ದಿದ್ದಾರೆ. ಆ ಬಿದ್ದಂತಹ ಶಾನುಭೋಗರನ್ನು ಎಚ್ಚರಿಸ್ತಾ ಇದ್ರು, ನೀರೆರಚಿ ಎಚ್ಚರಿಸಿದ್ರು. ಶಾನುಭೋಗರು ಬಹಳ ಗಟ್ಟಿ ಮನಸ್ಸಿನವರಾದ್ರಿಂದ ಬೇಗ ಚೇತರಿಸ್ಕೊಂಡು ಅವರಿಗೆಲ್ಲ ನೆನಪಿಗೆ ಬಂತು. ಓಹೋ, ನಾನು ಹಿಂಗೆ ಚಿಕ್ಕನಾಯಕನಹಳ್ಳಿಯಿಂದ ಬರ್ತಾ ಇರ್ಬೇಕಾದ್ರೆ ಹೀಗೆಲ್ಲ ಆಯ್ತಲ್ವಾ ಅಂಥೇಳಿ ಎಲ್ಲ ನೆನಪಿಗೆ ತಂದುಕೊಂಡ್ರು.
ಮೈ ಇನ್ನೂ ನಡುಗ್ತಾ ಇತ್ತು. ಆದರೆ ಬಿದ್ದಂತಹ ರಭಸಕ್ಕೆ ಅವರಿಗೆಲ್ಲೂ ಗಾಯ ಆಗಿರಲಿಲ್ಲ. ಹುಲಿ ಭಯ ಹೋಗಿತ್ತು. ಕೀರ್ತಿ ಪುಸ್ತಕ ಎಲ್ಲಿದೆ ನೋಡಿದ್ರು, ಕೀರ್ತಿ ಪುಸ್ತಕ ಸಿಕ್ತು. ಅದನ್ನು ಭದ್ರವಾಗಿ ಹಿಡ್ಕೊಂಡ್ರು. ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತು, ಅಲ್ಲ, ನಾನು ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ನಲ್ಲ, ಆದರೂ ಹುಲಿ ನನ್ನನ್ನು ಬಿಟ್ಟು ಹೋಗಿದ್ದು ಯಾಕೆ? ನನ್ನನ್ನು ಭಕ್ಷಿಸ್ಬಹುದಾಗಿತ್ತಲ್ಲ, ತಿನ್ನಬಹುದಾಗಿತ್ತಲ್ಲ, ಯಾಕೆ ಹುಲಿ ಬಿಟ್ಟು ಹೋಯಿತು? ಈ ಯೋಚನೆಗಳೆಲ್ಲ ಅವ್ರ ತಲೆಯಲ್ಲಿ ಓಡೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಆ ಕೌತುಕ ತಡೆಯೋದಕ್ಕಾಗಲಿಲ್ಲ. ಅಸಹಾಯಕನಾಗಿದ್ದೆ, ತಿನ್ಬೋದಾಗಿತ್ತಲ್ಲ ಹುಲಿ, ಯಾಕೆ ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಆ ರೈತರನ್ನ ಕೇಳಿದರು. ಏನಂತ ಕೇಳಿದ್ರು? ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಕೇಳ್ತಾರೆ. ಅಂದರೆ ನಾನು ಮುಖ ಮೇಲ್ಗಡೆ ಆಕಾಶವನ್ನು ನೋಡೋ ರೀತಿಯಲ್ಲಿ ಬಿದ್ದಿದ್ನೆ ಅಥವಾ ಭೂಮಿಯನ್ನು ನೋಡೋ ರೀತಿ ಬಿದ್ದಿದ್ನೆ. ಅಂಗಾತ ಮಕಾಡೆ ಅಂತ ಕರೀತಾರೆ. ಮಕಾಡೆ ಅಂದರೆ ಭೂಮಿ ನೋಡೋ ರೀತಿ ಬೀಳೋದನ್ನು ಮಕಾಡೆ ಮಲಗೋದು ಅಂತ ಕರೀತಾರೆ. ಆಕಾಶ ನೋಡೋ ರೀತಿ ಬೀಳೋದನ್ನು ಅಥವಾ ಮಲಗೋದನ್ನು ಅಂಗಾತ ಮಲಗೋದು ಅಂತ ಕರೀತಾರೆ. ಹೇಗೆ ಬಿದ್ದಿದ್ದೆ ನಾನು ಅಂತ ರೈತರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ಮೇಲಾಗಿ ಮುಖ ಮೇಲಾಗಿ ಬಿದ್ದಿದ್ದಿಲ್ಲ, ಭೂಮಿ ಕಡೆಗೆ ಅಂದರೆ ಮಕಾಡೆ ಬಿದ್ದಿದ್ರಿ, ಮುಖ ಕೆಳಗಾಗಿ ಬಿದ್ದಿದ್ರಿ ಅಂತ ಹೇಳಿದಾಗ ಶಾನುಭೋಗರ ಅವ್ರ ಆಲೋಚನೆ ಇತ್ತಲ್ಲ, ಒಂದು ಗೊಂದಲ ಇತ್ತಲ್ಲ, ಹುಲಿ ಯಾಕೆ ಬಿಟ್ಟೋಗಿದೆ ಅನ್ನೋ ಆಲೋಚನೆ ಹೊಳಿತಾ ಇತ್ತಲ್ಲ, ಅದಕ್ಕೆ ಉತ್ತರ ಸಿಕ್ಕ ಹಾಗಾಗತ್ತೆ. ಓಹೋ, ನಾನು ಮಕಾಡೆ ಬಿದ್ದಿದ್ದೀನಿ, ಹಾಗಾಗಿ ಹುಲಿ ನನ್ನನ್ನು ಬಿಟ್ಟು ಹೋಗಿದೆ. ಉದಾರ ಹೃದಯಿಯಾದಂತಹ ಶಾನುಭೋಗರು ಭಲೆ ಅಂತ ಹೇಳಿಬಿಟ್ಟು ಅಲ್ಲೇ ಗಾಡಿ ಹತ್ರ ಇದ್ದವರೇ ಭಲೆ ಅಂತ ಗಟ್ಟಿಯಾಗಿ ಕೂಗ್ಕೊಳ್ತಾರೆ. ಅಲ್ಲಿದ್ದಂತಹ ರೈತರಿಗೆ, ಅಯ್ಯೋ ಈಗ ತಾನೇ ಚೆನ್ನಾಗಿದ್ರಲ್ಲಪ್ಪ ಶಾನುಭೋಗರು, ಇಷ್ಟೊತ್ತಿಗೆ ಏನಾಯಿತು, ಇವ್ರಿಗೇನಾದರೂ ಹುಚ್ಚಿಗೆ ತಿಡೀತಾ ಅನ್ನುತ್ತಿದ್ದಂತೆ ಆ ಸಂದರ್ಭ ಗೊತ್ತಾಗುತ್ತೆ. ಓಹೋ, ಇವ್ರು ನನ್ನ ಬಗ್ಗೆ ಏನೋ ಬೇರೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಶಾನುಭೋಗರು ಆ ರೈತರಿಗೆ ನಡೆದದ್ದನ್ನೆಲ್ಲ ವಿವರಿಸಿ ಹೇಳ್ತಾರೆ. ಇಲ್ಲಿ ನೋಡ್ರಪ್ಪ, ಹೀಗೆಲ್ಲ ಆಯಿತು, ಆ ಹುಲಿಯಿಂದ ನಾನು ಬಚಾವಾದದ್ದೇ ಹೆಚ್ಚು ಅಂತ ಎಲ್ಲದನ್ನು ವಿವರಿಸಿ ಹೇಳ್ತಾರೆ. ಶಾನುಭೋಗರು ಅಂತೂ ಇಂತೂ ನೀರು ಅಲುಗದ ಹಾಗೆ ಅಂದರೆ ತುಂಬ ಆರಾಮಾಗೆ ಚಿಕ್ಕನಾಯಕನಹಳ್ಳಿಯಿಂದ ಊರು ತಲುಪಿದ್ರು ಅಂತ ಹೇಳೋದಕ್ಕಂತೂ ಆಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಶ್ರಮ ವಹಿಸಿದ್ದಾರೆ, ಪ್ರಾಣದ ಹಂಗೆ ತೊರೆದು ಪ್ರಯತ್ನ ಪಟ್ಟಿದ್ದಾರೆ, ಬಳಲಿ ಹೋಗಿದ್ದಾರೆ. ಹಾಗಾಗಿ ನೀರು ಕುಡಿದ ನೀರು ಅಲುಗದ ಹಾಗೆ ಅನ್ನೋ ತಪ್ಪಾಗುತ್ತೆ. ಜೀವಂತ ಸಹಿತ ಅವರು ಮನೆಗೆ ವಾಪಸ್ಸಾದರು ಅಂತ ಹೇಳ್ಬೋದು. ವಾಪಸ್ಸಾಗಿ ಅವರು ಆಲೋಚಿಸ್ತಾರೆ, ಆ ಹುಲಿ ಪಾಪ ಈಗ ಎಷ್ಟು ಹಸಿದಿರಬೇಕು, ಪಾಪ ಹುಲಿಗೆ ಎಷ್ಟು ಹಸಿವೆ ಆಗಿರಬೇಕು, ಆಹಾರ ಸಿಗಲಿಲ್ವಲ್ಲ ಅಂತ ಆಲೋಚನೆ ಮಾಡ್ತಿದ್ದಾಗ ಅವರ ವದನಾರವಿಂದದಲ್ಲಿ, ವದನಾರವಿಂದ ಅಂದರೆ ವದನ ಅಂದರೆ ಮುಖ, ಅರವಿಂದ ಅಂದರೆ ಕಮಲ, ಮುಖ ಕಮಲದಲ್ಲಿ, ಮಕ್ಕಳೇ ಇದು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗುತ್ತೆ. ವದನ ಉಪಮೇಯ, ಅರವಿಂದ ಉಪಮಾನ, ಅಲಂಕಾರ ಯಾವುದಾಗುತ್ತೆ? ರೂಪಕಾಲಂಕಾರ ಆಗುತ್ತೆ. ಅವರ ಮುಖದಲ್ಲಿ ನಗು ಮೂಡುತ್ತೆ. ನಗು ಮೂಡಿ ಊಟ ಮಾಡ್ತಿದ್ದಂತಹ ಊಟದ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ, ಇಮ್ಮಡಿ ಆಗುತ್ತೆ. ನನ್ನ ಹಣೆ ಬರಹದಲ್ಲಿ ಈ ಅನ್ನದ ರುಚಿ, ಈ ಊಟ ಇವತ್ತು ಬರ್ದಿತ್ತೋ ಇಲ್ವೋ, ಸದ್ಯ ಈ ಅನ್ನ ನನಗೆ ಸಿಕ್ಕಿದೆ, ಬರ್ದಿತ್ತು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಸಿಕ್ಕಿದೆ ಅಂಥೇಳಿ ಆನಂದದಿಂದ ಹಸಿವೆ ಆದಾಗ ರುಚಿ ಇಮ್ಮಡಿ ಆಗುತ್ತೆ. ಹೊಟ್ಟೆ ತುಂಬಿದವರಿಗೆ ಹೋಳಿಗೆ ಮುಳ್ಳು ಅಂತ ಕರೀತಾರೆ. ಅಂದರೆ ಎಂಥ ರುಚಿಕರವಾದಂಥ ಆಹಾರ ಮಾಡಿದರೂ ಹೊಟ್ಟೆ ತುಂಬಿದವರಿಗೆ ಅದು ಇಡಿಸಲ್ಲಂತೆ. ಹೊಟ್ಟೆ ಹಸ್ತವನಿಗೆ ಏನು ಕೊಟ್ಟರು ತಿಂತಾನಂತೆ. ಏನು ಕೊಟ್ಟರು ತಿಂತಾನೆ ಅಂದರೆ ತಿನ್ನೋವಂಥದ್ದು. ಆ ರುಚಿ ದ್ವಿಗುಣ ಆಗುತ್ತೆ. ಅರೆ ನಿಮಿಷ ಅವಕಾಶ ಕೊಟ್ಟಂತಹ ಕೀರ್ತಿ ಪುಸ್ತಕದ ಕಡೆ ಧನ್ಯ ಭಾವದಿಂದ ನೋಡ್ತಾರೆ. ಅದನ್ನು ಜೀರ್ಣ ವಸ್ತ್ರದಲ್ಲಿ, ಹರಿದ ಒಂದು ಬಟ್ಟೆಯಲ್ಲಿ, ಅಂದರೆ ತುಂಬ ಹಳೇ ವಸ್ತ್ರದಲ್ಲಿ ಸುತ್ತಿ ಅಲ್ಲೇ ತೊಲೆಯ ಮೇಲೆ ಅದು ವಿಶ್ರಾಂತಿ ಪಡಿತಾ ಇರುತ್ತೆ. ಅದನ್ನು ಧನ್ಯತೆಯಿಂದ, ಅನಂತ ವಾತ್ಸಲ್ಯದಿಂದ, ಪ್ರೀತಿಯಿಂದ ನನ್ನ ಜೀವ ಉಳಿಸಿದೆಯಲ್ಲಪ್ಪ ಕೀರ್ತಿ ಪುಸ್ತಕ ಅಂತ ಅದ್ರ ಕಡೆಗೆ ನೋಡ್ತಾರೆ. ಇಷ್ಟು ಆದ ನಂತರ ಇಷ್ಟು ನಡೆದಂತಹ ಘಟನೆ, ಇದನ್ನು ಲೇಖಕರು ಹೇಳಿ ಈಗಂತೂ ಆ ಶಾನುಭೋಗರಿಲ್ಲ, ಕೀರ್ತಿ ಪುಸ್ತಕ ಮಾತ್ರ ಅವರ ಮಂತನದಲ್ಲಿ ಇವತ್ತಿಗೂ ಕೂಡ
ಅದನ್ನು ಪೂಜೆ ಪುನಸ್ಕಾರಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಆ ಪುಸ್ತಕವನ್ನು ಮುಂದಿಟ್ಟೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದು ಪ್ರತೀತಿ ನಡ್ಕೊಂಡು ಬಂದಿದೆ. ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದದ್ದು ಕಿರ್ದಿ ಪುಸ್ತಕದಿಂದಲೋ ಅಥವಾ ಮತ್ಯಾವುದರಿಂದ ಅಂತ ಆಲೋಚನೆ ಮಾಡಿದರೆ, ಶಾನುಭೋಗರು ನಿಜವಾಗಿ ಉಳಿದಿದ್ದು ಕಿರ್ದಿ ಪುಸ್ತಕದಿಂದ ಅಲ್ವೇ ಅಲ್ಲ. ಕಿರ್ದಿ ಪುಸ್ತಕ ಒಡೆದಿದ್ದಕ್ಕಲ್ಲ, ನಿಜವಾಗಿ ಉಳಿದಿದ್ದು ಆ ಹುಲಿಯ ಧರ್ಮಶ್ರದ್ಧೆಯಿಂದ, ಧರ್ಮನಿಷ್ಠೆಯಿಂದ. ಕೊನೆಗಾಲ ತಾನು ಹಸಿವೆಯಲ್ಲಿದ್ದರೂ ಪರವಾಗಿಲ್ಲ, ನನ್ನ ಧರ್ಮವನ್ನು ಬಿಡಬಾರ್ದು ಅಂತ ಆಲೋಚನೆ ಮಾಡಿದ್ದಕ್ಕೆ ಹುಲಿ ಕೊನೆಗೂ ಶಾನುಭೋಗರನ್ನು ಭಕ್ಷಿಸದೆ, ಬೇಟೆಯಾಡದೆ ಹಾಗೆ ಬಿಟ್ಟು ಹೋಯಿತು. ಇಂತಹ ಸುಮಧುರವಾದಂತಹ ಗಳಿಗೆಯನ್ನು, ಈ ಕಥೆಯನ್ನು ತಿಳಿ ಹೇಳುವ, ವಿವರಿಸಿ ಹೇಳುವ ಭಾಗ್ಯ ಮಾತ್ರ ನನ್ನ ಪಾಲಿಗೆ ಲಭಿಸಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರಸ್ತುತ ಲೇಖಕರು ಈ ಪಾಠದಲ್ಲಿ ತಿಳಿಸ್ತಾರೆ. ಮಕ್ಕಳೇ, ಇದು ಇಷ್ಟು ಮುಖ್ಯಾಂಶಗಳು. ಯಾವ ಅಂಶನೂ ನಾನು ಬಿಟ್ಟಿಲ್ಲ. ಬಹುತೇಕ ಈ ಪಾಠದಲ್ಲಿ 4 ಅಥವಾ 5 ಅಂಕಗಳಿಗೆ ಏನು ಪ್ರಶ್ನೆಗಳನ್ನು ಕೇಳ್ತಾರೋ ಈ ವಿಡಿಯೋ ಮೂಲಕ ಎಲ್ಲ ಪ್ರಶ್ನೆಗಳಿಗೆ ಲೇಖಕರ ಪರಿಚಯ ಸಹಿತವಾಗಿ ಅಷ್ಟು ವಿವರಣೆಯನ್ನು ನೀಡಲಾಗಿದೆ. ಬಹುಶಃ ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮಕ್ಕಳೇ, ಈ ಪಾಠದ ಪ್ರಶ್ನೋತ್ತರಗಳನ್ನು ಅವುಗಳ ಕಡೆಗೆ ಸ್ವಲ್ಪ ನಿಮ್ಮ ಗಮನವನ್ನು ಹರಿಸಿ. ಭಾಳ ಸರಳವಾದಂತಹ ಪ್ರಶ್ನೆಗಳು, ಸುಲಭವಾಗಿ ಅವುಗಳ ಉತ್ತರಗಳು ನಿಮಗೆ ಹೊಳಿತವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಅಂತಿದೆ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು, ಮಹರ್ಷಿ ವೇದವ್ಯಾಸರು. ಎರಡನೇ ಪ್ರಶ್ನೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ನಾನು ಪಾಠ ಮಾಡಬೇಕಾದ್ರೆ ಹೇಳಿದೆ ನಿಮಗೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಏನಕ್ಕೆ ಪರಮಾನಂದ ಆಯಿತು? ಯಾಕಪ್ಪ ಅಂತಂದರೆ, ಹುಲಿಗೆ, ಹಸಿದಂತಹ ಹುಲಿ ಅದರ ಅಂದರೆ ಸುಗಂಧವನ್ನು ಹಿಡಿದು, ಘ್ರಾಣೇಂದ್ರಿಯಕ್ಕೆ ಸುಗಂಧ ತಾಗದಾಗ ಅದರ ವಾಸನೆಯನ್ನು ಹಿಡಿತಾ ದಾರಿಗೆ ಬಂದಾಗ ಆ ದಾರಿಯಲ್ಲಿ ಒಂದು ದುಂಡಾದ ಶರೀರ ಹೋಗ್ತಾ ಇತ್ತು. ಶಾನುಭೋಗರ ದುಂಡಾದ ಶರೀರವನ್ನು ಕಂಡು ಹುಲಿಗೆ ಪರಮಾನಂದವಾಯಿತು ಅಂತ ಬರಿಬೇಕು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಏನಕ್ಕೆ ತಲೆ ಸುತ್ತಿತು? ಶಾನುಭೋಗರು ಹುಲಿಯ ಸಮಯಕ್ಕೆ ಹೊಂದಿಕೆಯಾಗುವಂತೆ, ಶಾನುಭೋಗರ ಮುಂದಕ್ಕೆ ಬರೋದಕ್ಕೆ ಹುಲಿ ಪ್ರಯತ್ನ ಪಡ್ತಾ ಇದೆ. ಶಾನುಭೋಗರು ಅದು ಸಮಯಕ್ಕೆ ಸರಿಯಾಗಿ ಮತ್ತೆ ಬೆನ್ನನ್ನು ತಿರುಗಿಸಿ ಬೆನ್ನನ್ನೇ ತೋರಿಸ್ತಾ ಇದ್ದಾರೆ ಹೊರತು ಆ ಹುಲಿಗೆ ಶಾನುಭೋಗರ ಮುಖದರ್ಶನ ಆಗಲಿಲ್ಲ. ಶಾನುಭೋಗರು ಹುಲಿಯ ಸಮಯಕ್ಕೆ ಹೊಂದಿಕೊಂಡು ಕುಲಾಲ ಚಕ್ರದಂತೆ, ಹಸುವೆ ಬೇರೆ ಆಗಿತ್ತು, ಕುಲಾಲ ಚಕ್ರದಂತೆ ತಿರುಗಿ ಶಾನುಭೋಗರ ತಲೆ ಸುತ್ತೋದಕ್ಕೆ ಪ್ರಾರಂಭ ಆಯಿತು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಮುಂದಿನ ಪ್ರಶ್ನೆ, 4ನೇದು. ಆಗಲೇ ಹೇಳಿದೆ, ಶಾನುಭೋಗರ ಬ್ರಹ್ಮಾಸ್ತ್ರ ಅವರ ಬಳಿ ಇದ್ದಂತಹ ಕಿರ್ದಿ ಪುಸ್ತಕ. ಮುಂದಿನ ಪ್ರಶ್ನೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದಂತಹ ಹುಲಿಯು ವಿಧಿಯು ನನಗೆ ಎಂತಹ ಆಹಾರವನ್ನು ಒದಗಿಸುವುದೋ ಎಂಬುದಾಗಿ ಯೋಚಿಸಿತು. 3-4 ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಮದಲಿಂಗನ ಕಣಿವೆಯಲ್ಲಿ ಬರಬೇಕಾದ್ರೆ ಶಾನುಭೋಗರು ಸ್ವಲ್ಪ, ಇದು ಕಾಡ್ದಾರಿ ಆದರೂ ಬೆಳದಿಂಗಳಿನ ದಿನ, ಸ್ವಲ್ಪ ಬೇಗ ಹೆಜ್ಜೆಯನ್ನು ಹಾಕಿದರೆ, ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊರಿಗೆ ಹೋಗೋ ಅಷ್ಟೊತ್ತಿಗೆ, ಅಂದರೆ ಬಹುಬೇಗ ಊರನ್ನು ಸೇರ್ಕೋಬಹುದು ಅಂತ ಯೋಚನೆ ಮಾಡ್ತಾ ಬೇಗ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದರು. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಭಾಳ ಸಾರಿ ನಾನು ಒತ್ತಿ ಹೇಳಿದ್ದೀನಿ. ಭರತಖಂಡದ ಹುಲಿಗಳು, ಎಲ್ಲಿ ಶ್ರೀರಾಮನಂತಹ ಮಹಾರಾಜರು ಆಳ್ವಿಕೆ ಮಾಡಿದರು ಆ ಸ್ಥಳ, ಮತ್ತು ಯಾವ ಸ್ಥಳದಲ್ಲಿ ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸ್ತೋ ಅಂತಹ ಸ್ಥಳದಲ್ಲಿ
ಯಾವುದೇ ಪ್ರಾಣಿಯಾಗಲಿ ಅಧರ್ಮಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದೇ ರೀತಿ ಹುಲಿಗಳು ಕೂಡ ಮುಂದಿನಿಂದ ಆಕ್ರಮಣ ಮಾಡೋದು ಅವುಗಳ ಧರ್ಮ, ಅವುಗಳು ಹಿಂದಿನಿಂದ ಆಕ್ರಮಣ ಮಾಡಲ್ಲ. ಹಂಗಾಗಿ ಅವುಗಳು ಕೂಡ ಅಧರ್ಮಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗಾಗಿ ಭರತಖಂಡದ ಹುಲಿಗಳು ಹಿಂದಿನಿಂದ ಆಕ್ರಮಣ ಮಾಡೋದಿಲ್ಲ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ. ನಾನಾಗಲೇ ಕೊನೆಗೆ ಅದನ್ನೇ ತಾನೇ ಹೇಳಿದ್ದು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದಂತಹ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿನ ಹೊಡ್ಕೊಂಡು ತಮ್ಮ ಹಳ್ಳಿಗೆ ವಾಪಸ್ ಆಗ್ತಾ ಇದ್ರು. ಶಾನುಭೋಗರು ಬಿದ್ದಂತಹ ಸ್ಥಳಕ್ಕೆ ಒಂದು ಕಾಲು ಹರದಾರಿ ಇದ್ದುವಾಗ ಎತ್ತು ಏನು ಮಾಡಿದ್ರು, ಮುಂದಕ್ಕೆ ಹೋಗಲಿಲ್ಲ. ಎತ್ತುಗಳು ಕಣಿ ಹಾಕಿದ್ವು. ಅದೇ ವೇಳೆಗೆ ಎದೆ ನಡುಗುವಂತಹ ಹುಲಿ ಗರ್ಜನೆ ಕೇಳಿಸ್ತು. ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿದಂತಹ ಹುಲಿ ಕೆಲವು ನಿಮಿಷ ತಡೆದು ನೋಡ್ತು. ಆದರೆ ರೈತರ ಮಾತುಗಳು ಕೇಳಿ ಬಂದ ಕಾರಣದಿಂದ ನಿರಾಶೆ ಹೊಂದಿ ಕೋಪದಿಂದಲೋ ಏನೋ ಗರ್ಜಿಸಿ ಅದು ಹೋಯಿತು. ಗರಿಯನ್ನು ಹತ್ತಿಸ್ಕೊಂಡು, ಬೆಂಕಿಯನ್ನು ಹಚ್ಚಿಕೊಂಡು ಗರಿಗಳಿಗೆ ಅದನ್ನು ಹಿಡ್ಕೊಂಡು ಒಂದೆರಡು ತೋಟ ಬಂದೂಕಿನಿಂದ ಮದ್ದನ್ನು ಹಾರಿಸಿ ಗಲಭೆ ಮಾಡ್ತಾ ಅವರು ಬರ್ತಾರೆ. ಬಂದು ಶಾನುಭೋಗರ ಮುಖಕ್ಕೆ ನೀರನ್ನು ಹಾಕ್ತಾರೆ. ಇದು ನಡೆದಂಥದ್ದು. ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ ಇದೆ. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಅದನ್ನೇ ಬರೀಬೇಕಾಗತ್ತೆ ಮಕ್ಕಳೇ. ಹುಲಿ ಯಾವ ರೀತಿ ಬೇಟೆ ಆಡುತ್ತೆ, ಹಿಂದಿನಿಂದ ಬೇಟೆ ಆಡುತ್ತೋ ಮುಂದಿನಿಂದ ಬೇಟೆ ಆಡುತ್ತೋ ಅಂತ ಈ ಚರ್ಚೆನ ಅಷ್ಟೇ ತಾನೇ ಮಾಡಿದ್ದು ನಾವು. ಆ ವಿಷಯದ ಬಗ್ಗೆನೇ, ಭರತಖಂಡದ ಹುಲಿಗಳ ವೈಶಿಷ್ಟ್ಯದ ಬಗ್ಗೆನೇ ಇದೆ. ಅದನ್ನು ನೀವು ಬರಿಬೇಕು ಆಯಿತಾ. 8 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಬನ್ನಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ನೋಡೋದಾದರೆ, ಖಂಡವಿದಕೋ ಮಾಂಸವಿದಕೋ 1ನೇ ಸಂದರ್ಭ ಸ್ವಾರಸ್ಯ. ಇದು ಪುಣ್ಯಕೋಟಿಯ ಸಾಲು, ಪುಣ್ಯಕೋಟಿ ಕಥೆಯ ಸಾಲು. ಗೋವಿನ ಹಾಡು ಬರುತ್ತಲ್ವಾ, ಆ ಗೋವಿನ ಹಾಡಿನಲ್ಲಿ ಪುಣ್ಯಕೋಟಿ ಹಸು ಹುಲಿಗೆ, ವ್ಯಾಘ್ರನಿಗೆ ಹೇಳುವಂತಹ ಸಾಲನ್ನು ನೆನೆಸ್ಕೊಂಡಿರೋದು. ಅಂತ ಸದ್ವಂಶದಲ್ಲಿ ಹುಟ್ಟಿದಂತಹ ಹುಲಿ ಅಂತ ಹೇಳುತ್ತಲ್ಲ, ಅಲ್ಲಿ ಬರುತ್ತದು. ಸ್ವಧರ್ಮೇ ನಿಧನಂ ಶ್ರೇಯ, ಸ್ವಂತ ಧರ್ಮದಲ್ಲಿ ಸಾಯೋದು ಶ್ರೇಯಸ್ಸನ್ನು ತರುತ್ತೆ. ಹುಲಿಗೆ ಹೊಳೆದಂತಹ ಮಾತದು. ತನ್ನ ಧರ್ಮವನ್ನು ಬಿಡೋದು ಬೇಡ ಅಂತ ಆಲೋಚನೆ ಮಾಡ್ತಾ ಹೊಳೆದಿದ್ದು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇದು ಶಾನುಭೋಗರು ಆ ಮರ ಹತ್ತಬೇಕಾದ್ರೆ ಆ ಶಕ್ತಿನಾದರೂ ಕೊಡಪ್ಪ ಅಂತ ಕೇಳ್ಕೊಳ್ಳೋ. ಕಿರ್ದಿ ಪುಸ್ತಕದಿಂದ ಹುಲಿಯ ಮುಖಕ್ಕೆ ಕಿರ್ದಿ ಪುಸ್ತಕದಿಂದ ಹೊಡೆದು ಪ್ರಯತ್ನ ಪಡ್ತಾರಲ್ಲ, ಅಲ್ಲಿ ಬರ್ತಕ್ಕಂಥ ಸಾಲಿದು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಶಾನುಭೋಗರು 3-4 ಜನ ರೈತರೇನಿದ್ರು ಆ ರೈತರನ್ನ ಕೇಳಿದಂತಹ ಮಾತು. ಹುಲಿ ಈಗ ಎಷ್ಟು ಹಸಿದಿರಬೇಕು. ಶಾನುಭೋಗರು ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಕೀರ್ತಿ ಪುಸ್ತಕವನ್ನು ಅನಂತ ವಾತ್ಸಲ್ಯದಿಂದ ನೋಡ್ತಾ, ಪಾಪ ಹುಲಿಯಿಂದ ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ನಾನು, ನನಗೇನೋ ಊಟ ಸಿಕ್ತು, ಊಟ ಮಾಡ್ತಾ ಇದ್ದೀನಿ. ಹುಲಿ ಎಷ್ಟು ಹಸ್ತಿರಬೇಕು ಅಂತ ಹುಲಿಯ ಬಗ್ಗೆ ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅಂದರೆ ಆಲೋಚನೆಯನ್ನು ಮಾಡಿದ್ದು. ಇಷ್ಟು ಪ್ರಶ್ನೆಗಳು ನೀವು ಉತ್ತರವನ್ನು ಬರ್ಕೊಂಡು